पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾವು ರಾಯರ ಆರಾಧನೆಯ ಪರ್ವಕಾಲದ ಸಮೀಪದಲ್ಲಿದ್ದೇವೆ. ಇದೇ ಆಗಸ್ಟ್ 29, 30 ಹಾಗೂ 31ನೇ ತಾರೀಕಿನಂದು ನಾವೆಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಈ 3 ದಿವಸಗಳನ್ನು ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಆಚರಿಸುವವರಿದ್ದೇವೆ. ಎಲ್ಲ ಕಡೆ ನಮ್ಮ ದೇಶದಲ್ಲಿದ್ದಂತಹ ವಿವಿಧ ಕಡೆಗಳಲ್ಲಿ ಇವತ್ತು ರಾಯರ ಮಠಗಳನ್ನು ನಾವು ನೋಡ್ತೇವೆ. ಆ ಎಲ್ಲ ಮಠಗಳಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ರಾಯರ ಆರಾಧನಾ ಮಹೋತ್ಸವವನ್ನು ನಡೆಸ್ತಾರೆ. ಇವತ್ತು ನಾನು ಅತ್ಯಂತ ಒಂದು ಉನ್ನತವಾದಂತಹ ವ್ಯಕ್ತಿತ್ವದ ಬಗ್ಗೆ, ಅಂತಹ ಒಬ್ಬರು ಯತಿಗಳ ಬಗ್ಗೆ, ಕಲಿಯುಗದ ಕಾಮಧೇನು ಅಂತ ಕರಿತೇವೆ ನಾವು, ಅಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದಿಷ್ಟು ವಿಚಾರ ಮಾಡುವ. ರಾಯರ ಆರಾಧನೆ ಅಂತ ಹೇಳಿದರೆ ಏನು, ಮತ್ತು ರಾಯರು ಭೂಮಿಯಲ್ಲಿ ಅವತಾರ ಮಾಡಿ ಅವರು ನಮಗೆಲ್ಲ ತಿಳಿಸಿಕೊಟ್ಟು ಹೋದಂತಹ ಪಾಠ ಏನು, ಮತ್ತು ಇವತ್ತು ಎಲ್ಲರೂ ಕೂಡ ಎಂತಹ ಕಷ್ಟದ ಸಮಯದಲ್ಲೂ ಕೂಡ ರಾಯರಿದ್ದಾರೆ ಅಂತ ಹೇಳುವಂಥ ಆ ಒಂದೇ ಮಾತನ್ನು ಬಲವಾಗಿ ಹಿಡಿದುಕೊಂಡು ತಮ್ಮ ಕಷ್ಟದ ಸಮಯಗಳಲ್ಲೆಲ್ಲ ಆ ಕಷ್ಟವನ್ನು ಕಷ್ಟ ಅಂತ ಅಂದ್ಕೊಳ್ಳದೆ ಸುಖಮಯವಾಗಿ ರಾಯರ ಅನುಗ್ರಹದಿಂದ ಕಳೀತಾರಲ್ಲ, ಇದೆಲ್ಲದರ ಹಿಂದೆ ಇರುವಂಥ ಆ ಶಕ್ತಿ ಏನು, ಇದು ಎಲ್ಲವನ್ನೂ ಕೂಡ ಇವತ್ತು ನಾವು ಒಂದು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ನನ್ನ ತಿಳುವಳಿಕೆಯಲ್ಲಿ, ನನ್ನ ಜ್ಞಾನದಲ್ಲಿ, ನನ್ನ ಓದಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನೆಲ್ಲವನ್ನು ಕೂಡ ಒಬ್ಬ ಬಾಲಕನ ತೊದಲು ಮಾತು ಅಂತ ಹೇಳುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನು ಕ್ಷಮಿಸಬೇಕು. ಯಾಕೆಂದರೆ ರಾಯರ ಅನುಗ್ರಹವನ್ನು ಪಡೆದವರು ಅನೇಕರಿದ್ದಾರೆ. ರಾಯರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದವರು ಬಹಳಷ್ಟು ಮಂದಿ ಇದ್ದಾರೆ. ನಾನಾದರೂ ಈ ವಿಚಾರದಲ್ಲಿ ಅಲ್ಪಮತಿಯಾಗಿದ್ದೇನೆ. ಆದರೂ ಕೂಡ ನನಗೆ ತಿಳಿದದ್ದನ್ನು, ನಾನು ಓದಿಕೊಂಡದ್ದನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈ ಆರಾಧನಾ ಮಹೋತ್ಸವ ಅಂತ ಹೇಳಿದರೆ ಏನು, ಈ 3 ದಿನಗಳ ನಡೆಯುವಂತಹ ಆರಾಧನೆಯ ಹಿನ್ನೆಲೆ ಏನು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1671ನೇ ಇಸವಿಯಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆಯಂದು ಅವರು ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ ಅಂತ ಪರಂಪರೆ ಹೇಳುತ್ತದೆ. ಅಂದರೆ ಬೃಂದಾವನವನ್ನು ಸಶರೀರವಾಗಿ ರಾಯರು ಪ್ರವೇಶ ಮಾಡ್ತಾರಂತೆ. ಸಶರೀರವಾಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದೊಳಗೆ ಇದ್ದುಕೊಂಡು ನಮ್ಮೆಲ್ಲರ ಕಷ್ಟಕ್ಕಾಗಿ, ನಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕಾಗಿ ಅದರೊಳಗಡೆ ಕೂತ್ಕೊಂಡು ತಾವು ಭಗವಂತನಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ, ನಿರಂತರ ಜಪ ಮಾಡ್ತಾ ಇದ್ದಾರೆ ಅಂತ. ಎಲ್ಲರೂ ಕೂಡ ಬೃಂದಾವನವನ್ನು ಪ್ರವೇಶ ಮಾಡುವಂಥದ್ದು ಅವರ ಶರೀರ ತೊರೆದ ನಂತರ. ಆದರೆ ರಾಘವೇಂದ್ರ ಸ್ವಾಮಿಗಳು ಹಾಗಲ್ಲ. ಇವತ್ತೂ ಕೂಡ ಅವರು ಮಂತ್ರಾಲಯದಲ್ಲಿ ಆ ಬೃಂದಾವನದೊಳಗೆ ಸಶರೀರವಾಗಿ ಅವರಿದ್ದಾರೆ. ಎಲ್ಲ ಲೋಕದ ಜನರ ಕಷ್ಟವನ್ನು ನೀಗಿಸು ಭಗವಂತ ಅಂತ ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳು ಅಲ್ಲಿದ್ದಾರೆ. ಅವರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಪ್ರವೇಶ ಮಾಡಿದಂತಹ ದಿವಸವೇ ಮಧ್ಯಾರಾಧನೆ ಅಂತ ಆಚರಣೆಯನ್ನು ಮಾಡ್ತಾರೆ. ಹಾಗೆಯೇ ಅದಕ್ಕಿಂತ 1 ದಿನ ಹಿಂದಿನ ದಿವಸವನ್ನು ಪೂರ್ವಾರಾಧನೆ ಅಂತ ಆಚರಣೆ, ಹಾಗೆಯೇ ಮಧ್ಯಾರಾಧನೆಯ ನಂತರದ ದಿವಸವನ್ನು, ಮರು ದಿವಸವನ್ನು ಯಾವಾಗಲೂ ಕೂಡ ಉತ್ತರಾರಾಧನೆ ಅಂತ ಆಚರಣೆಯನ್ನು ಮಾಡುತ್ತಾರೆ. ಒಂದು ಪ್ರತೀತಿ ಉಂಟು, ಏನು ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ಕೂಡ ಅವರಿಗಾಗಿ ಅವರು ಏನನ್ನೂ ಬೇಡಿದವರಲ್ಲ. ಲೋಕ ಕಲ್ಯಾಣಕ್ಕಾಗಿಯೇ ಅವರು ಭಗವಂತನಲ್ಲಿ ಸದಾಕಾಲ ಪ್ರಾರ್ಥನೆಯನ್ನು ಮಾಡಿದವರು. ಅಂತಹ ರಾಘವೇಂದ್ರ ಸ್ವಾಮಿಗಳು ಧ್ಯಾನಸ್ಥರಾಗಿ ಬೃಂದಾವನದ ಒಳಗಿದ್ದಾರೆ. ಆದರೆ ಅವರು ಏನು ಅಂತ ಹೇಳಿದರೆ, ವರ್ಷದಲ್ಲಿ 362 ದಿವಸ ಅವರು ಕಣ್ಣು ಮುಚ್ಚಿಕೊಂಡು ಭಗವಂತನಲ್ಲಿ ಧ್ಯಾನ ಮಾಡ್ತಾ ಇರ್ತಾರಂತೆ. ಆದರೆ ಈ 3 ದಿನಗಳ ಕಾಲ ಅವರು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಯಾರೆಲ್ಲ ನನ್ನ ಬಳಿಗೆ ಬರ್ತಾರೆ, ಯಾರಿಗೆಲ್ಲ ಯಾವ ಯಾವ ಕಷ್ಟಗಳುಂಟು, ಯಾರೆಲ್ಲ ಭಗವಂತನನ್ನು ಸೇರಬೇಕು ಅಂತ ನಿರಂತರವಾಗಿ ತವಕಿಸ್ತಾ ಇದ್ದಾರೆ, ಆ ದಾರಿಯಲ್ಲಿ ಹೆಜ್ಜೆಯನ್ನಿಡ್ತಾ ಇದ್ದಾರೆ, ಯಾರಿಗೆಲ್ಲ ವಿಷಯ ವಸ್ತುಗಳ ಮೋಹ ಇಲ್ಲದೆ ಪರರ ಹಿತವೇ ನನ್ನ ಹಿತ ಅಂತ ಹೇಳುವಂತಹ ಭಾವನೆಯನ್ನಿಟ್ಟುಕೊಂಡು ಯಾರೆಲ್ಲ ಭೂಮಿಯಲ್ಲಿ ಬದುಕುತ್ತಿದ್ದಾರೆ, ಯಾರಿಗೆಲ್ಲ ಯಾವ ಯಾವ ಕಷ್ಟ, ಯಾರೆಲ್ಲ ಸಜ್ಜನರೂ ಕೂಡ ಇವತ್ತು ಕಷ್ಟದಲ್ಲಿದ್ದಾರೆ, ಇವರ ಎಲ್ಲರ ಕಷ್ಟವನ್ನು ನಾನು ದೂರ ಮಾಡಬೇಕು ಅಂತ ಹೇಳುವಂಥ ಆ ಭಾವನೆಯಲ್ಲಿ ನನ್ನ ಬಳಿಗೂ ಯಾರೆಲ್ಲ ಬರ್ತಾರೆ ಅಂತ ನೋಡ್ತಾ ರಾಘವೇಂದ್ರ ಸ್ವಾಮಿಗಳು ಈ 3 ದಿವಸ ಅವರ ಬೃಂದಾವನದೊಳಗೆ
ತಾವು ಕಣ್ಣನ್ನು ಬಿಟ್ಟುಕೊಂಡು ನೋಡ್ತಾ ಇದ್ದಾರೆ ಅಂತ ಆ ಒಂದು ಹಿಂದಿನಿಂದ ಒಂದು ಪದ್ಧತಿ ಜ್ಞಾನಿಗಳು ಹೇಳಿಕೊಂಡು ಬಂದಿದ್ದಾರೆ. ಹಾಗಾಗಿ ಈ 3 ದಿನಗಳು ಮಂತ್ರಾಲಯಕ್ಕೇ ಹೋಗಿ ಆರಾಧನೆ ಮಾಡಿದರೆ ಒಳ್ಳೆಯದು. ಆದರೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತಾದರೆ ಇವತ್ತು ದೇಶದಾದ್ಯಂತ ಅನೇಕ ಮೃತ್ತಿಕಾ ಬೃಂದಾವನಗಳನ್ನು ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಊರಲ್ಲಿ ಇರುವಂತಹ ರಾಯರ ಮಠಗಳಿಗೆ ಹೋಗಿ ಆ ದಿವಸ ಅಲ್ಲಿ ನಡೆಯುವಂತಹ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಬೋದು ಈ 3 ದಿವಸಗಳಲ್ಲಿ ಕೂಡ. ಹಾಗಾದರೆ ಇಂತಹ ಅನುಗ್ರಹವನ್ನು ಎಲ್ಲ ಭಕ್ತರ ಜನರ ಮೇಲೂ ಕೂಡ ಮಾಡುವಂತಹ ರಾಘವೇಂದ್ರ ಸ್ವಾಮಿಗಳ ಇತಿಹಾಸ ಏನು ಅಂತ, ಯಾಕಾಗಿ ಅವರು ನಮ್ಮೆಲ್ಲರಿಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾವುದೇ ಸ್ವಾರ್ಥದ ಲವಲೇಶವೂ ಇಲ್ಲದೆ ಯತಿಗಳು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರಲ್ಲ, ಯಾಕೆ ಅವರು ಎಂತಹ ಕರುಣಾಮಯಿಗಳು. ಇದನ್ನೊಂಚೂರು ಅವರ ಪೂರ್ವ ಜನ್ಮದ ವಿಚಾರಗಳನ್ನು ರಹಸ್ಯಗಳನ್ನು ತಿಳ್ಕೊಳ್ತಾ ಇವತ್ತು ನಾವು ಒಂದಷ್ಟು ಅವರ ಬಗ್ಗೆ ಚಿಂತನೆಯನ್ನು ನಡೆಸುವ. ಮೂಲತಃ ರಾಘವೇಂದ್ರ ಸ್ವಾಮಿಗಳು ಶಂಕುಕರ್ಣ ಅಂತ ಹೇಳುವಂಥ ಒಬ್ಬರು ದೇವತೆ. ಬ್ರಹ್ಮದೇವನ ಜೊತೆಯಲ್ಲಿ ತಾವು ಬ್ರಹ್ಮಲೋಕದಲ್ಲಿ ತಾವು ವಾಸ ಮಾಡ್ತಾ ಇರ್ತಾರೆ. ಬ್ರಹ್ಮದೇವರಿಗೆ ಶ್ರೀಹರಿಯ ಪೂಜೆಗೆ ಬೇಕಾಗುವಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇರ್ತಾನಂತೆ ಶಂಕುಕರ್ಣ. ಒಂದು ದಿವಸ ಬ್ರಹ್ಮದೇವರ ಒಂದು ಪೂಜೆಗೆ ಏನೋ ಇವನಿಂದ ವಿಳಂಬವಾಗ್ತದೆ. ಕಮಲವನ್ನು ಸರಿಯಾದ ರೀತಿಯಲ್ಲಿ ತಂದುಕೊಡಲಿಲ್ಲ, ಅಥವಾ ಕಮಲಗಳು ತಂದಂಥ ಸಂಖ್ಯೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಆವಾಗ ಬ್ರಹ್ಮದೇವರು ಕೋಪಿಸಿಕೊಳ್ತಾರಂತೆ. ಕೆಲವು ಕಡೆಯಲ್ಲಿ ಬ್ರಹ್ಮದೇವರು ಮಾಡುವಂತಹ ಶ್ರೀಹರಿಯ ಪೂಜೆಗೆ ತುಳಸಿಯನ್ನು ಶಂಕುಕರ್ಣ ಸರಿಯಾಗಿ ತರಲಿಲ್ಲ ಅಂತ ಹೇಳುವಂತಹ ಉಲ್ಲೇಖವೂ ಉಂಟು. ಆವಾಗ ಬ್ರಹ್ಮದೇವರು ಕೋಪ ಮಾಡಿಕೊಂಡು ಶಂಕುಕರ್ಣನಿಗೆ ಶಾಪ ಕೊಡ್ತಾರಂತೆ, ಏನು ನೀನು ಭೂಮಿಯಲ್ಲಿ ಹೋಗಿ ಹುಟ್ಟು ಅಂತ. ಭೂಲೋಕದಲ್ಲಿ ಏನಾದರೂ ತಪ್ಪನ್ನು ಮಾಡಿದರೆ ಆವಾಗ ನಾವೆಲ್ಲರೂ ಕೂಡ ನಾಯಿ ಅಂತ ಬೈಯುವಂಥದ್ದುಂಟು, ಏನಾದರೂ ಕೆಟ್ಟ ಪದಗಳನ್ನು ಉಪಯೋಗಿಸುವುದುಂಟು. ಆದರೆ ದೇವಲೋಕದಲ್ಲಿ ಏನಾದರೂ ತಪ್ಪು ನಡೆದರೆ ನೀನು ಮನುಷ್ಯನಾಗಿ ಹುಟ್ಟು, ನೀನು ಭೂಲೋಕದಲ್ಲಿ ಹೋಗಿ ಹುಟ್ಟು ಅಂತ ಅಲ್ಲಿ ಶಾಪ ಸಿಗ್ತದಂತೆ. ಹಾಗೆ ಶಾಪವನ್ನು ಪಡ್ಕೊಂಡು ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನಂತೆ ಶಂಕುಕರ್ಣ. ಇದು ವಾಸ್ತವವಾಗಿ ಏನು ಅಂತ ಹೇಳಿದರೆ ಭಗವಂತನ ಇಚ್ಛೆಯಾಗಿತ್ತು, ಭಗವದ್ ರಹಸ್ಯ. ಯಾಕೆಂದರೆ ಒಂದು ಹೂವನ್ನು ತರಲಿಲ್ಲ ಅಂತಲೋ ಅಥವಾ ತುಳಸಿಯನ್ನು ತರಲಿಲ್ಲ ಅಂತಲೋ ಕೋಪ ಮಾಡಿಕೊಂಡು ಶಾಪ ಕೊಡುವಷ್ಟು ದುಷ್ಟರಲ್ಲ ಬ್ರಹ್ಮದೇವರು, ಅಷ್ಟು ವಿವೇಕವು ಅವರಿಗಿತ್ತು. ಹಾಗಿದ್ರೆ ಇದು ಭಗವಂತನ ರಹಸ್ಯ ಅಂತ ಹೇಳುವಂಥದ್ದನ್ನು, ಭಗವಂತನ ಇಚ್ಛೆ, ಭಗವದ್ ರಹಸ್ಯ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಮೊದಲು ತಿಳ್ಕೊಳ್ಬೇಕು. ಹೀಗೆ ಶಂಕುಕರ್ಣ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಮೊಟ್ಟ ಮೊದಲನೆಯದಾಗಿ ಅವನು ಅವತಾರ ಮಾಡುವಂಥದ್ದು ಪ್ರಹ್ಲಾದನಾಗಿ. ನಮಗೆಲ್ಲರಿಗೂ ಕೂಡ ಗೊತ್ತುಂಟು, ದಾನವ ಶ್ರೇಷ್ಠನಾದಂಥ ಹಿರಣ್ಯಕಶಿಪುವಿಗೆ ಪ್ರಹ್ಲಾದ ಅಂತ ಹೇಳುವಂತಹ ಮಗು. ಆ ಪ್ರಹ್ಲಾದ ಕುಮಾರನಾಗಿ ಶಂಕುಕರ್ಣ ಮೊಟ್ಟ ಮೊದಲನೆಯ ಅವತಾರವನ್ನು ತಾನು ಮಾಡ್ತಾನೆ. ಯಾರಿಗಾಗಿ ಶ್ರೀಮನ್ನಾರಾಯಣ ಸಾಕ್ಷಾತ್ ನರಸಿಂಹನಾಗಿ ಬಂದನೋ ಆ ಪ್ರಹ್ಲಾದನಾಗಿ ಅವತಾರ ಮಾಡ್ತಾನಂತೆ ಶಂಕುಕರ್ಣ. ಪ್ರಹ್ಲಾದನ ಮಹಿಮೆ ಏನು ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದೇ ಉಂಟು. ಪ್ರಹ್ಲಾದನಾಗಿ ಭೂಮಿಯಲ್ಲಿ ಬರ್ತಾರೆ. ಭಗವಂತ ಪ್ರತ್ಯಕ್ಷನಾಗಿ ಕೇಳ್ತಾನಂತೆ ಪ್ರಹ್ಲಾದನಿಗೆ. ನರಸಿಂಹ ರೂಪದಲ್ಲಿ ಬಂದಂತಹ ದೇವರು ಕೇಳ್ತಾನೆ, ನಿನಗೇನಾದರೂ ವರ ಬೇಕಾದರೆ ಕೇಳು ಅಂತ. ಆದರೆ ಆವಾಗ ಪ್ರಹ್ಲಾದ ಯಾವುದೇ ವರವನ್ನೂ ಕೂಡ ನರಸಿಂಹನ ಹತ್ರ ಕೇಳುವುದಿಲ್ಲ. ಮುಂದೆ ಪ್ರಹ್ಲಾದ ಪ್ರಾಪ್ತ ವಯಸ್ಸಿಗೆ ಬಂದಾಗ, ಅವನ ಬುದ್ಧಿ ಸಾಕಷ್ಟು ಬೆಳವಣಿಗೆಯಾದಾಗ ಈ ಪ್ರಹ್ಲಾದ ಒಂದು ಬಾರಿ ಬದರಿ ಕ್ಷೇತ್ರಕ್ಕೆ ಹೋಗ್ತಾನಂತೆ. ಆವಾಗ ಅಲ್ಲಿಗೆ ಬರ್ತಾನೆ ನಾರಾಯಣ. ಬಂದಾಗ ಭಗವಂತ ಕೇಳ್ತಾನಂತೆ, ಆವತ್ತು ನಿನ್ನ ಹತ್ರ ವರ ಕೇಳು ಅಂತ ಹೇಳಿದ್ದೆ, ನೀನೇನೂ ಕೇಳಲಿಲ್ಲ, ಇವತ್ತಾದರೂ ನೀನು ಕೇಳಬೇಕು ಅಂತ. ಆವಾಗ ಪ್ರಹ್ಲಾದ ಕೇಳ್ತಾನಂತೆ, ಇವತ್ತು ನಿನ್ನಲ್ಲಿ ವರ ಕೇಳಲಿಕ್ಕಾಗಿಯೇ ಬಂದಿದ್ದೇನೆ ಸ್ವಾಮಿ. ಏನು ವರ ಅಂತ ಹೇಳಿದರೆ, ನನಗೊಂದು ಅನುಗ್ರಹವನ್ನು ನೀವು ಮಾಡಬೇಕು. ಏನು ಅಂತ ಹೇಳಿದರೆ, ಕಲಿಯುಗದಲ್ಲಿ ಜನರಿಗೆ ಧರ್ಮದ ಮೇಲೆ ಇರುವಂಥ ಆಸಕ್ತಿ ಕಡಿಮೆ ಆಗ್ತದೆ. ಎಲ್ಲ ಜನರು ಭ್ರಷ್ಟರಾಗ್ತಾರೆ, ಹೆಚ್ಚು ಜನರು ದುಷ್ಟರಾಗ್ತಾರೆ. ಆವಾಗ ಶ್ರೀಹರಿಯ ಧ್ಯಾನವನ್ನು ಎಲ್ಲರೂ ಮಾಡಬೇಕು, ಭಗವಂತನನ್ನು ಎಲ್ಲರೂ ಸ್ತುತಿಸಬೇಕು. ಪಾರಮಾರ್ಥಿಕವಾದಂಥ ಸಂತೋಷ ಏನುಂಟಲ್ಲ, ಅದು ನಿಜವಾದಂಥ ಸಂತೋಷ ಅಂತ ಹೇಳುವಂಥದ್ರ ಅರಿವು ಜನರಿಗೆ ಮೂಡಿಸಬೇಕು. ಹಾಗೂ ಆಗ ಕಲಿಯುಗದಲ್ಲಿ ಜನರಿಗೆ ಕಷ್ಟ ಹೆಚ್ಚು. ಆ ಕಷ್ಟವನ್ನು ಸಹಿಸುವಂತಹ ಸಮಯದಲ್ಲಿ ಯಾರು ನಿನ್ನನ್ನು ಸ್ಮರಿಸ್ತಾರೋ, ಯಾರು ಭಗವಂತನ ನಾಮಸ್ಮರಣೆಯನ್ನು ಕಷ್ಟ ಕಾಲದಲ್ಲಿಯೂ ಬಿಡದೆ ಮಾಡ್ತಾರೋ ಅವರೆಲ್ಲರ ಕಷ್ಟವನ್ನು ನೀಗಿಸುವಂತಹ ಸಾಮರ್ಥ್ಯವನ್ನು ನನಗೆ ಕೊಡುವು ಅಂತ ಪ್ರಹ್ಲಾದ ಆ ದಿನ ಮಹಾವಿಷ್ಣುವಿನಲ್ಲಿ ಕೇಳ್ತಾನಂತೆ. ಹೀಗೆ ಆ ದಿನ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾನಂತೆ ಭಗವಂತ. ಹೀಗೆ ಮೊದಲನೆಯ ಅವತಾರವಾಗಿ ಶಂಕುಕರ್ಣ ಬಂದದ್ದು ಪ್ರಹ್ಲಾದನಾಗಿ. ಇವತ್ತೂ ಕೂಡ ನಾವು ರಾಘವೇಂದ್ರ ಮಠಗಳಲ್ಲಿ ನೋಡಿದರೆ ಎಲ್ಲ ಕಡೆಯಲ್ಲಿಯೂ ಕೂಡ
ಒಳಗೆ ಯಾವ ಮೂರ್ತಿ ಇರ್ತದೋ ಉತ್ಸವ ಮೂರ್ತಿಯೂ ಕೂಡ ಅದೇ ರೀತಿಯಾಗಿ ಇರ್ತದೆ. ಬೇರೊಂದು ಬಿಂಬ ಅಂತ ಹೇಳುವಂಥದ್ದು ಇರುವುದಿಲ್ಲ. ಅದೇ ರೀತಿಯ ಇನ್ನೊಂದು ಚಿಕ್ಕ ಮೂರ್ತಿಯನ್ನು ಮಾಡಿ ಅದನ್ನು ಉತ್ಸವ ಮೂರ್ತಿ ಅಂತ ಉತ್ಸವಗಳಿಗೆ ಕೊಂಡೋಗ್ತಾರೆ. ಆದರೆ ಈ ರಾಘವೇಂದ್ರ ಮಠಗಳಲ್ಲಿ ಮಾತ್ರ ನೋಡಿ, ಬೃಂದಾವನದಲ್ಲಿ ಅಲ್ಲಿ ಇರುವಂತಹ ಆ ರಾಘವೇಂದ್ರ ಸ್ವಾಮಿಗಳ ಆ ರಾಘವೇಂದ್ರ ಮೂರ್ತಿಯನ್ನು ಇನ್ನೊಂದು ಚಿಕ್ಕದನ್ನಾಗಿ ಮಾಡಿಕೊಂಡು ಇನ್ನೊಂದು ಚಿಕ್ಕ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನು ಉತ್ಸವ ಮೂರ್ತಿ ಅಂತ ಕೊಂಡೋಗುವುದಿಲ್ಲ. ಉತ್ಸವ ಮೂರ್ತಿಯನ್ನು ಇವತ್ತೂ ಕೂಡ ಕೊಂಡೋಗುವಂಥದ್ದು ಪ್ರಹ್ಲಾದನದ್ದು. ನಾವು ಆ ಪ್ರಹ್ಲಾದ ರಾಜರು ಅಂತ ಕರೀತಾರೆ. ಆ ಪ್ರಹ್ಲಾದ ರಾಜರ ಮೂರ್ತಿಯನ್ನೇ ಉತ್ಸವ ಮೂರ್ತಿಯಾಗಿ ಎಲ್ಲ ರಾಯರ ಮಠಗಳಲ್ಲಿಯೂ ಕೂಡ ಬಳಸುವುದನ್ನು ನಾವು ನೋಡಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನು ಎಲ್ಲಿಯೂ ಬಳಸುವುದಿಲ್ಲ. ಈ ರೀತಿಯಾಗಿ ಮೊದಲನೆಯ ಅವತಾರ ಪ್ರಹ್ಲಾದನದ್ದಾಯಿತು. ಆ ನಂತರ ಎರಡನೆಯದ್ದಾಗಿ ಬಾಹ್ಲೀಕ ರಾಜನಾಗಿ ಅವತಾರ ಮಾಡ್ತಾರೆ. ಬಾಹ್ಲೀಕ ರಾಜನ ಬಗ್ಗೆ ಬಹಳಷ್ಟು ವಿವರಣೆ ನಮಗೆ ಸಿಕ್ಕುವುದಿಲ್ಲ. ಮಹಾಭಾರತದ ಸಂದರ್ಭದಲ್ಲಿ ಈ ಬಾಹ್ಲೀಕ ರಾಜ ಇದ್ದ, ಹಲವಾರು ಧರ್ಮ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ, ಭೀಮಸೇನನ ಅತ್ಯಂತ ಪ್ರಿಯ ಬಂಟನಾಗಿದ್ದ ಅಂತ ಹೇಳುವಂಥದ್ದೆಲ್ಲ ವಿಚಾರಗಳು ಬರ್ತದೆ ಬಾಹ್ಲೀಕನಾಗಿ. ಆದರೆ ಮೂರನೇ ಬಾರಿ ಅವತಾರ ಮಾಡಿದ್ದು ವ್ಯಾಸರಾಜರಾಗಿ. ವ್ಯಾಸರಾಜರೂ ಕೂಡ ಅಷ್ಟೇ ತುಂಬ ವಿದ್ವಾಂಸರು. ಕೃಷ್ಣದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ರಾಜಪುರೋಹಿತರಾಗಿದ್ದರು ಅಂತ ನಮಗೆ ಎಲ್ಲ ವಿವರಗಳು ನಮಗೆ ಸಿಗ್ತದೆ. ಹೀಗೆ 3 ಬಾರಿ ಅವತಾರಗಳು ಆದ ನಂತರ 4ನೇ ಬಾರಿ ಶಂಕುಕರ್ಣ ಅವತಾರ ಮಾಡಿ ಬಂದದ್ದೇ ರಾಘವೇಂದ್ರ ಸ್ವಾಮಿಗಳಾಗಿ. ಭುವನಗಿರಿ ಅಂತ ಹೇಳುವಂಥಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವತಾರ ಮಾಡ್ತಾರೆ. ಪೂರ್ವಾಶ್ರಮದಲ್ಲಿ ಇದ್ದಂಥ ಹೆಸರು ವೆಂಕಟನಾಥ ಅಂತ. ಈ ಕಥಾಭಾಗಗಳೆಲ್ಲ ನಮಗೆ ಗೊತ್ತಿರ್ಬೋದು. ಇವತ್ತು ಧಾರಾವಾಹಿಗಳಾಗಿ ಜನಪ್ರಿಯವಾಗಿದೆ. ಅನೇಕರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅನೇಕರು ಮಾತಾಡಿದ್ದಾರೆ, ಅನೇಕರು ತಿಳಿಸಿಕೊಟ್ಟಿದ್ದಾರೆ. ಜ್ಞಾನಿಗಳ ಹಲವಾರು ಪ್ರವಚನಗಳನ್ನು, ಉಪನ್ಯಾಸಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ. ಇವರು ಗೌತಮ ವಂಶದಲ್ಲಿ ಬಂದಂಥವರು, ಗೌತಮ ಗೋತ್ರದಲ್ಲಿ ಬಂದಿದ್ದಾರೆ. ಇವರ ತಾತ ಮುತ್ತಾತಂದರು ಕೃಷ್ಣ ಭಟ್ಟ, ಆಮೇಲೆ ಕನಕಾಚಲ ಭಟ್ಟ, ಆಮೇಲೆ ತಿಮ್ಮಣ್ಣ ಭಟ್ಟ. ತಿಮ್ಮಣ್ಣ ಭಟ್ಟರ ಮಗನಾಗಿ ಈ ವೆಂಕಟನಾಥ ತಾನು ಜನಿಸ್ತಾನೆ. ತಿಮ್ಮಣ್ಣ ಭಟ್ರು, ಹಾಗೆಯೇ ಕನಕಾಚಲ ಭಟ್ರು, ಕನಕಾಚಲರ ತಂದೆ ಕೃಷ್ಣ ಭಟ್ರು, ಇವರೆಲ್ಲರೂ ಕೂಡ ಪರಂಪರೆಯಲ್ಲಿ ವೈಣಿಕರಾಗಿದ್ದರು. ಅಂದರೆ ವೀಣಾವಾದನ ಇವರ ಕುಲದಲ್ಲಿಯೇ ಆ ಒಂದು ವಿದ್ಯೆ ಇವರ ಜೊತೆಯಲ್ಲಿ ಪರಂಪರೆಯಲ್ಲಿ ಬಂದಿತ್ತು ಅಂತ. ಎಲ್ಲರೂ ಕೂಡ ಅತ್ಯಂತ ಚೆನ್ನಾಗಿ ವೀಣೆ ಬಾರಿಸ್ತಾ ಇದ್ರಂತೆ. ಬಡತನ ಅಂತ ಹೇಳುವಂಥದ್ದು ರಾಯರ ಬಾಲ್ಯದಲ್ಲಿ ಅವರ ಜೊತೆಯಲ್ಲಿ ಅವಿನಾಭಾವವಾಗಿ ಬೆರೆತುಕೊಂಡಿತ್ತು. ಬಹಳ ಕಷ್ಟದ ದಿನಗಳು ಅವರದ್ದಾಗಿತ್ತು. ತಂದೆಯಾದಂತಹ ತಿಮ್ಮಣ್ಣ ಭಟ್ರಿಗೆ ತುಂಬ ವರ್ಷಗಳ ಕಾಲ ಮಕ್ಕಳಿರುವುದಿಲ್ಲ. ಕೊನೆಗೆ ತಿರುಪತಿಯ ತಿಮ್ಮಪ್ಪನನ್ನು ಬೇಡಿ 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 ಪ್ರಾರ್ಥನೆ ಮಾಡಿ ಕೊನೆಗೆ ಒಂದು ಮಗು ಹುಟ್ಟುತ್ತದೆ. ಅವರು ಹೇಳ್ತಾರಂತೆ, ಗಂಡು ಮಗು ಹುಟ್ಟಿದರೆ ನಿನ್ನದೇ ಹೆಸರನ್ನು ಇಡ್ತೇನೆ ಅಂತ ಶ್ರೀನಿವಾಸನಿಗೆ. ಆದರೆ ಆವಾಗ ಹುಟ್ಟಿದ್ದು ಹೆಣ್ಣು ಮಗು. ಆವಾಗ ಆ ವೆಂಕಟರಮಣನ ನೆನಪಿಗಾಗಿ ವೆಂಕಟಾಂಬ ಅಂತ ಆ ಮಗುವಿಗೆ ಹೆಸರನ್ನು ಇಡ್ತಾರೆ. ವೆಂಕಟಾಂಬನೂ ಕೂಡ ಅಷ್ಟೇ, ತುಂಬ ಅವಳು ಎಲ್ಲ ವೇದಗಳನ್ನು, ಶಾಸ್ತ್ರಗಳನ್ನು ಎಲ್ಲವನ್ನೂ ಕೂಡ ಕಲಿತವಳಾಗಿ ಅತ್ಯಂತ ಸದ್ಗುಣವಂತ ಹೆಣ್ಣು ಮಗಳಾಗಿ ಅವಳು ಬೆಳೀತಾಳೆ. ಅವಳಿಗೆ ಮುಂದೆ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಹೇಳುವಂಥವರ ಜೊತೆಯಲ್ಲಿ ವಿವಾಹ ಮಾಡ್ತಾರೆ. ಎರಡನೇ ಮಗು ಜನಿಸುವಂಥದ್ದು ಗುರುರಾಜ ಅಂತ, ತಿಮ್ಮಣ್ಣ ಭಟ್ರ ಎರಡನೆಯ ಮಗು. ಈಗ 2 ಮಕ್ಕಳಾಯಿತು. ಗಂಡು ಮಗು ಇರುವಂಥದ್ದು ಒಂದೇ, ಗುರುರಾಜ ಮಾತ್ರ. ಆದರೆ ಒಂದು ಮಗುವಿನ ಜೊತೆಗೆ ಇನ್ನೊಂದು ಗಂಡು ಮಗುವು ಬೇಕು. ಇವರಿಬ್ಬರೂ ಸೇರಿಕೊಂಡು ನಮ್ಮ ಪರಂಪರೆಯನ್ನು ಬೆಳೆಸಬೇಕು ಅಂತ ಆಲೋಚನೆ ಮಾಡಿ ತಿಮ್ಮಣ್ಣ ಭಟ್ರು ಮತ್ತೆ ತಾವು ಶ್ರೀನಿವಾಸನಿಗೆ ಶರಣಾಗುತ್ತಾರೆ, ಭಗವಂತನ ಆರಾಧನೆ ಮಾಡ್ತಾರೆ. ಕೊನೆಗೆ ತಿರುಪತಿಯ ವೆಂಕಟರಮಣನ ವರಪ್ರಸಾದದಿಂದ ಅವರಿಗೆ ಗಂಡು ಮಗು ಹುಟ್ಟುತ್ತದೆ. ಆ ಮಗುವಿಗೆ ವೆಂಕಟನಾಥ ಅಂತ ಹೆಸರಿಡ್ತಾರೆ. ವೆಂಕಟನಾಥನೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಭೂಲೋಕದಲ್ಲಿ ತಾನು ಅನೇಕ ಲೀಲೆಗಳನ್ನು, ಅನೇಕ ಅನುಗ್ರಹಗಳನ್ನು ಮಾಡುವಂಥವನಿದ್ದಾನೆ. ವೆಂಕಟನಾಥನ ಕಥೆ ನಾವೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ತಿಳಿದಿದ್ದೇವೆ. ಬಹಳ ಕಷ್ಟದ ಬಾಲ್ಯ ಇತ್ತು. ಅನೇಕ ಕಡೆಯಲ್ಲಿ ಯಾರ್ಯಾರಿಗೆ ಕಷ್ಟಗಳಿತ್ತೋ ಆ ಎಲ್ಲ ಕಷ್ಟಗಳನ್ನು ಕೂಡ ನೋಡುವಾಗ ಅವನ ಹೃದಯ ಕರಗುತ್ತಿತ್ತು. ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡಲಿಕ್ಕೆ ಆಗಾಗ ಪ್ರಯತ್ನ ಪಡ್ತಾನೆ. ಜೊತೆಗೆ ತನ್ನೊಳಗೆ ದೈವಾಂಶ ಬೇರೆ ಇತ್ತಲ್ಲ, ಅದರಿಂದಾಗಿ ಅನೇಕ ಕಷ್ಟದಲ್ಲಿದ್ದಂಥವರ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಹೋಗ್ತಾನೆ. ತಂದೆಯ ವಿಯೋಗವೂ ಆಗ್ತದೆ. ತಿಮ್ಮಣ್ಣ ಭಟ್ರು ತೀರಿಕೊಳ್ತಾರೆ. ಕೊನೆಗೆ ತಾಯಿಯನ್ನು ಕರೆದುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕುಂಭಕೋಣದ ಮಠದ ಕಡೆಗೆ ತಾವು ಬರುವಂಥದ್ದು. ಇದೆಲ್ಲ ಅನೇಕ ವಿಚಾರಗಳು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಅಲ್ಲಿ ಬಂದು ಹೋಗ್ತದೆ.
ಈ ರೀತಿಯಾಗಿ ಎಲ್ಲ ಅಧ್ಯಯನವನ್ನು ತಾವು ಮಾಡ್ತಾರೆ. ಶಾಸ್ತ್ರಗಳನ್ನು, ವೇದಗಳನ್ನು, ವ್ಯಾಕರಣವನ್ನು, ವೇದಾಂಗಗಳನ್ನು, ಹಾಗೆಯೇ ಉಪನಿಷತ್ತುಗಳನ್ನು, ವೇದಾಂತವನ್ನು ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡ್ತಾರೆ. ಮೊಟ್ಟ ಮೊದಲನೆಯದಾಗಿ ಅವರ ಗುರುಗಳಾಗಿದ್ದಂಥವರು ಅವರ ಭಾವನಾದ ಲಕ್ಷ್ಮೀ ನರಸಿಂಹಾಚಾರ್ಯರು. ಅವರ ಹತ್ರವೇ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಾರೆ. ಕೊನೆಗೆ ವಿದ್ಯೆ ಎಲ್ಲ ಮುಗಿದ ನಂತರ ಸರಸ್ವತಿ ಅಂತ ಹೇಳುವಂಥ ಕನ್ಯೆಯ ಜೊತೆಯಲ್ಲಿ ವಿವಾಹವೂ ಆಗ್ತದೆ ವೆಂಕಟನಾಥನಿಗೆ. ಆವಾಗ ಬಡತನ ಅಂತ ಹೇಳುವಂಥದ್ದು ಎಷ್ಟು ಇತ್ತು ಅಂತ ಹೇಳಿದರೆ ವೆಂಕಟನಾಥನಿಗೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಲವಾರು ಜನ ಹೇಳ್ತಾರೆ, ನಾವೆಲ್ಲ ಅಷ್ಟು ಪೂಜೆ ಮಾಡಿದ್ದೆವು, ಇಷ್ಟು ಪೂಜೆ ಮಾಡಿದೆವು, ಆದರೆ ಕೆಲವೊಮ್ಮೆ ನಮ್ಮನ್ನು ರಾಯರು ಗಮನಿಸುವುದೇ ಇಲ್ಲ, ನಮ್ಮ ಕಷ್ಟಗಳನ್ನು ಪರಿಹಾರವೇ ಮಾಡುವುದಿಲ್ಲ ಅಂತ. ಆದರೆ ನಾವಿಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದರೆ, ಸ್ವತಃ ವೆಂಕಟನಾಥನಿಗೆ ಎಷ್ಟು ಕಷ್ಟ ಇತ್ತು ಜೀವನದಲ್ಲಿ ಅಂತ. ಅಷ್ಟು ಕಷ್ಟ ಇದ್ದರೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಅವರು ಮರೆಯಲಿಲ್ಲ. ಒಂದೇ ಒಂದು ಧೋತರ ಇದ್ದದಂತೆ, ರಾತ್ರಿ ಅದನ್ನು ಒಣಗಿಸಿ ತೊಳೆದು ಒಣಗಿಸುವುದು, ಮರುದಿನ ಅದನ್ನೇ ಉಟ್ಟುಕೊಂಡು ಅಧ್ಯಯನಕ್ಕೆ ಹೋಗುವುದು, ಮಠಕ್ಕೆ ಹೋಗುವುದು, ಭಿಕ್ಷಾಟನೆಗೆ ಹೋಗುವುದು, ಇದೆಲ್ಲವನ್ನೂ ಮಾಡ್ತಿದ್ರು ಅಂತ. ಏನಾದರೂ ಅಪರೂಪಕ್ಕೆ ಭಿಕ್ಷೆ ಸಿಕ್ಕಿದ್ರೆ ಅದನ್ನು ತಂದು ತಾವು ಊಟ ಮಾಡುವ ಅಂತ ಹೇಳಿದರೆ ತಟ್ಟೆಯೂ ಇರಲಿಲ್ಲ ಅಂತೆ, ನೆಲದಲ್ಲಿ ತಾವು ಅದನ್ನಿಟ್ಟು ಊಟ ಮಾಡ್ತಿದ್ರಂತೆ. ಏನಾದರೂ ನೀರು ಕುಡಿಯುವ ಅಂತ ಹೇಳಿದರೆ ಯಾವುದೇ ಒಂದು ಲೋಟ ಇಲ್ಲ, ಆ ಲೋಟದ ತಳಭಾಗದಲ್ಲಿ ತಳವೇ ಇಲ್ಲ, ನಮ್ಮ ಅಂಗೈಯನ್ನು ಹೀಗೆ ಹಿಡಿದುಕೊಂಡು ಅದರ ಮೇಲೆ ಲೋಟವನ್ನು ಇಟ್ಟುಕೊಂಡು ಈ ರೀತಿಯಾಗಿ ನೀರು ಕುಡಿತಿದ್ರಂತೆ. ಇವತ್ತು ರಾಯರ ಹೆಸರನ್ನು ಹೇಳಿ ಅನೇಕರು ರಾಯರ ಅನುಗ್ರಹದಿಂದ ತಮ್ಮ ಕಷ್ಟಗಳಿಂದೆಲ್ಲ ಮುಕ್ತರಾಗಿದ್ದಾರೆ, ತಮ್ಮ ಜೀವನದಲ್ಲಿ ಅಪಾರವಾದ ಸಂಪತ್ತನ್ನು ಗಳಿಸಿದ್ದಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿದ್ದಾಗ ಅವರ ಜೀವನದಲ್ಲಿ ಯಾವುದೇ ಅನುಕೂಲ ಇರಲಿಲ್ಲ, ಬಹಳ ಕಷ್ಟವಾದಂತಹ ಜೀವನವನ್ನು ಅವರು ಕಳೆದಿದ್ರು. ಆದರೂ ಕೂಡ ಇದು ದೇವರು ಇಟ್ಟಂತಹ ಆ ಒಂದು ದಾರಿ ಅಂತ ಸಂತೋಷವಾಗಿದ್ದರಂತೆ. ಯಾಕೆಂದರೆ ಭಗವಂತ ಯಾವಾಗಲೂ ಕಷ್ಟ ಕೊಟ್ಟು ಪರೀಕ್ಷೆ ಮಾಡಿ ನಮ್ಮನ್ನು ಪಕ್ವಗೊಳಿಸ್ತಾನೆ. ಕಷ್ಟದಲ್ಲಿ ನಮಗೆ ಬರುವಂತಹ ಜೀವನಾನುಭವ ಸುಖದಲ್ಲಿದ್ದಾಗ ಬರುವುದಿಲ್ಲ. ವೆಂಕಟನಾಥನನ್ನು ಭಗವಂತ ಸಿದ್ಧಗೊಳಿಸ್ತಾ ಇದ್ದಾನೆ. ಮುಂದಿನ ಅತ್ಯಂತ ಉನ್ನತವಾದಂತಹ ದಾರಿ ಅವನದ್ದಿತ್ತಲ್ಲ. ಪ್ರಹ್ಲಾದನ ಕಥೆಯನ್ನು ನಾವು ನೋಡ್ಬೋದು. ಇದೇ ವೆಂಕಟನಾಥ ಪ್ರಹ್ಲಾದನಾಗಿದ್ದಾಗ ಹಿಂದೆ ಅವನನ್ನು ಪರ್ವತದಿಂದ ಕೆಳಗೆ ದೂಡಬೇಕು, ಹಿರಣ್ಯಕಶಿಪುವಿನ ಆಜ್ಞೆ ಆಗಿತ್ತು. ಆಗ ಕೆಳಗೆ ದೂಡ್ಲಿಕ್ಕೆ ಅಂತ ಬಂದಂತಹ ರಾಕ್ಷಸನಿಗೆ ಆ ಮಗುವಿನ ಮುದ್ದು ಮುಖವನ್ನು ನೋಡಿ ಬೇಜಾರಾಗ್ತದಂತೆ. ಅಯ್ಯೋ, ನಿನ್ನನ್ನು ಕೆಳಗೆ ದೂಡಬೇಕಲ್ಲ ಈಗ ನಾನು, ನೀನು ನನ್ನನ್ನು ಹರಿ ಕಾಪಾಡ್ತಾನೆ ಅಂತ ಹೇಳ್ತಿ, ಎಲ್ಲಿಯಾದರೂ ನಿನ್ನ ನಾರಾಯಣ ಬಾರದೇ ಇದ್ದರೆ ಏನು ಮಾಡ್ತಿ, ಕೆಳಗೆ ಬಿದ್ದು ನೀನು ಛಿದ್ರ ಆಗೋದಿಲ್ವಾ ಅಂತ ಕೇಳ್ತಾನಂತೆ ಆ ರಾಕ್ಷಸ. ಆವಾಗ ಬಾಲಕ ಪ್ರಹ್ಲಾದ ಹೇಳ್ತಾನಂತೆ, ಛಿದ್ರ ಆದರೆ ಅದರಲ್ಲಿ ಯಾಕೆ ದುಃಖ, ಈ ಶರೀರ ಹಾಗೇ ನಾಶ ಆಯಿತು ಅಂತ ದೇವರು ಇಚ್ಛೆ ಪಟ್ಟಿದ್ದಾನೆ ಅಂತ ನಾನು ಸಂತೋಷ ಪಡ್ತೇನೆ. ಅಥವಾ ನಾರಾಯಣ ನನ್ನನ್ನು ಹಿಡ್ಕೊಂಡ ಅಂತಾದರೆ, ಓ ನನಗಾಗಿ ಭಗವಂತ ಇಂತಹ ದೊಡ್ಡ ಅನುಗ್ರಹ ಮಾಡಿದ ಅಲ್ಲ, ನನ್ನನ್ನು ಅವನು ಬಾಚಿ ತಬ್ಬಿಕೊಂಡ ಅಲ್ಲ ಅಂತ ನಾನು ಸಂತೋಷ ಪಡ್ತೇನೆ ಅಂತ ಪ್ರಹ್ಲಾದನ ಉತ್ತರ ಇತ್ತು. ಹಾಗೇನೆ ವೆಂಕಟನಾಥನ ಜೀವನವು ಹಾಗೇ ಇತ್ತು. ಕಷ್ಟವೇ ಇದ್ದರೂ ಕೂಡ ಆ ಕಷ್ಟದಲ್ಲಿಯೂ ಕೂಡ ಅನುಭವಗಳನ್ನು ಪಡ್ಕೊಂಡು ತಾನು ಪಕ್ವವಾಗ್ತಾ ಹೋಗ್ತಾರೆ ವೆಂಕಟನಾಥರು. ಇದೇ ಸಮಯದಲ್ಲಿ ನಾವು ವೆಂಕಟನಾಥರ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕು. ಅನೇಕ ಘಟನೆಗಳು ನಡೆದಿದೆ, ಆದರೆ ಈ ಒಂದು ಘಟನೆಯನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಅಂತ ಹೇಳಿದರೆ, ವೆಂಕಟನಾಥರು ಕಡು ಬಡತನದಲ್ಲಿದ್ದಂತಹ ಸಮಯ, ಮದುವೆಯೂ ಆಗಿದೆ. ಆದರೆ ಈಗಿನ ಕಾಲ ಮಾತ್ರ ಅಲ್ಲ, ಆಗಿನ ಕಾಲಕ್ಕೂ ಕೂಡ ಬಡವರು ಅಂತ ಹೇಳಿದರೆ ಎಲ್ಲರೂ ನಿಕೃಷ್ಟರಾಗಿ ನೋಡುವಂಥವರು. ಅವರಲ್ಲಿ ಜ್ಞಾನ ಉಂಟಾ, ಅವರಲ್ಲಿ ಪಾಂಡಿತ್ಯ ಉಂಟಾ ಅಂತ ಯಾರೂ ಗಮನಿಸಲಿಕ್ಕಿಲ್ಲ. ನೀವು ಬಡವರಿಗೆ ಯಾವುದೇ ವಿಧವಾದಂತಹ ಒಂದು ಮರ್ಯಾದೆಯನ್ನು ಕೂಡ ಕೊಡ್ತಿರಲಿಲ್ಲ. ಇದು ಆಗಿನ ಕಾಲಕ್ಕೂ ಇತ್ತು. ಆವಾಗ ಒಂದು ಬಾರಿ ಒಬ್ಬರು ನ್ಯಾಯಾಧೀಶರ ಮನೆಯಲ್ಲಿ ಯಾವುದೋ ಒಂದು ದೊಡ್ಡ ಸಮಾರಂಭ, ಎಲ್ಲ ಬ್ರಾಹ್ಮಣರಿಗೂ ಕೂಡ ಹೇಳಿ ಕಳಿಸಿದ್ದಾರೆ, ವೆಂಕಟನಾಥನಿಗೂ ಕೂಡ ಹೇಳಿಕೆ ಬಂದಿದೆ. ವೆಂಕಟನಾಥನು ಅಲ್ಲಿಗೆ ಬರ್ತಾನೆ. ಆವಾಗ ಅವರನ್ನು ನೋಡಿ, ಇವರು ಜ್ಞಾನಿಗಳು, ಇವರು ಎಲ್ಲವನ್ನೂ ತಿಳಿದವರು, ವೆಂಕಟನಾಥರ ಆ ಒಂದು ಜ್ಞಾನದ, ಅವರ ಒಂದು ವಿದ್ಯೆಯ ಅಥವಾ ಅವರೊಂದು ಪಾಂಡಿತ್ಯದ ಅರಿವೇ ಇಲ್ಲದೆ ಅಲ್ಲಿದ್ದಂತಹ ಕೆಲವು ಮೂಢರು ಏನು ಮಾಡ್ತಾರೆ ಅಂದರೆ, ಅವರ ಯೋಗ್ಯತೆಗೆ ಸರಿಯಾದಂತಹ ಕೆಲಸವನ್ನು ಅವರಿಗೆ ಕೊಡುವುದಿಲ್ಲ. ಅವರ ಯೋಗ್ಯತೆಗೆ ಸರಿಯಾದ ಕೆಲಸವನ್ನು ಕೊಡದೆ ಅವರಿಗೆ ನೀನು ಗಂಧವನ್ನು ತಳಿ ಹೋಗು, ಗಂಧವನ್ನು ಹರಿ ಅಂತ ಕಳಿಸಿ ಬಿಡ್ತಾರೆ. ನಿನಗೇನು ಗೊತ್ತುಂಟು, ಬಡವ ಬೇರೆ, ಹೋಗು ನೀನು ಗಂಧ ಹರೆಯುವ ಕೆಲಸಕ್ಕೆ ಹೋಗು ಅಂತ. ವೆಂಕಟನಾಥ ಪ್ರತಿದಿನವೂ ಕೂಡ ಪಂಚಸೂಕ್ತಗಳನ್ನು ಪಾರಾಯಣ ಮಾಡ್ತಿದ್ರಂತೆ. ಹೋಗಿ ವೆಂಕಟನಾಥ ಏನು ಮಾಡ್ತಾರೆ ಅಂದರೆ, ಈ ಗಂಧವನ್ನು ಹರಿಯುವಾಗ ಅಗ್ನಿ ಸೂಕ್ತವನ್ನು ಹೇಳಿಕೊಂಡು ಗಂಧ ಹರಿತಾರಂತೆ.
ಆಯಿತು, ಗಂಧ ಅರದಾಯಿತು. ಆಮೇಲೆ ಇನ್ನೇನು ಭೋಜನದ ಸಮಯ, ಊಟ ಮಾಡುವಾಗ ಎಲ್ಲರಿಗೂ ಕೂಡ ಗಂಧವನ್ನು ಕೊಡುವಂತಹ ಪದ್ಧತಿ ಉಂಟು. ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಗಂಧವನ್ನು ಮೈಗೆಲ್ಲ ಪೂಸಿಕೊಳ್ಳಿ, ಇದರಿಂದ ಆ ಶೆಖೆಯ ಪ್ರಭಾವ ಕಡಿಮೆ ಆಗ್ತದೆ ಅಂತ ಎಲ್ಲರಿಗೂ ಕೂಡ ಹಚ್ಚಲಿಕ್ಕೂ ಗಂಧವನ್ನು ಕೊಟ್ಟಿದ್ದಾರೆ, ಹಣೆಯಲ್ಲಿ ಧರಿಸಲಿಕ್ಕೂ ಗಂಧವನ್ನು ಕೊಟ್ಟಿದ್ದಾರೆ. ಯಾವಾಗ ಈ ಊಟಕ್ಕೆ ಕೂದಂತಹ ಬ್ರಾಹ್ಮಣರೆಲ್ಲ ಗಂಧವನ್ನು ಮೈಗೆ ಹಚ್ಚಿಕೊಳ್ತಾರಾಗ ಎಲ್ಲರ ಮೈಯಿಂದಲೂ ಕೂಡ ಉರಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಬೆಂಕಿ ಬಂದ ಹಾಗೆ ಅನುಭವ. ಎಲ್ಲರೂ ಕೂಡ ಅಯ್ಯೋ ಉರಿ 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 ಅಂತ ಒಬ್ಬಿಡ್ತಾರಂತೆ. ಕೊನೆಗೆ ಈ ಗಂಧವನ್ನು ಅರಿತವರು ಯಾರು ಅಂತ ಹೇಳಿ ಎಲ್ಲರೂ ಪರಿಶೀಲನೆ ಮಾಡುವಾಗ ವೆಂಕಟನಾಥ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಆವಾಗ ಆ ಸಭೆಯಲ್ಲಿದ್ದಂತಹ ಯಾರೋ ಒಬ್ಬರು ಜ್ಞಾನಿಗಳು ಹಾಗೂ ಅನೇಕ ಜ್ಞಾನಿಗಳು ಇದರಲ್ಲಿ, ಅವರೆಲ್ಲರಿಗೂ ಕೂಡ ಇದರ ಹಿಂದಿನ ಮರ್ಮ ಅರ್ಥ ಆಗ್ತದೆ. ಇವನು ಸಾಮಾನ್ಯನಲ್ಲ ಅಂತ ಹೇಳುವಂಥದ್ದು. ಏನು ಹೇಳಿಕೊಂಡು ನೀನು ಈ ಗಂಧವನ್ನು ಅರಿದೆ ಅಂತ ಕೇಳುವಾಗ ವೆಂಕಟನಾಥರು ಹೇಳ್ತಾರೆ, ಅಗ್ನಿ ಸೂಕ್ತವನ್ನು ಹೇಳಿಕೊಂಡು ನಾನು ಈ ಗಂಧವನ್ನು ಅರಿದಿದ್ದೇನೆ ಅಂತ. ಆವಾಗ ಈಗ ಇವರೆಲ್ಲರೂ ಅನುಭವಿಸ್ತಾ ಇರುವಂತಹ ಕಷ್ಟಗಳ ನಿವಾರಣೆಯನ್ನು ಕೂಡ ನೀನೇ ಮಾಡಬೇಕು ಅಂತ ಎಲ್ಲರೂ ಕೇಳಿಕೊಳ್ತಾರೆ. ಆಗ ವೆಂಕಟನಾಥನೇ ಮತ್ತೆ ವರುಣ ಸೂಕ್ತವನ್ನು ತಾರು ಪಠಿಸ್ತಾರೆ. ಯಾವಾಗ ವರುಣ ಸೂಕ್ತವನ್ನು ಪಠಿಸ್ತಾರೋ ಆವಾಗ ಇವರೆಲ್ಲರ ಮೈಯ ಉರಿ ಕಡಿಮೆ ಆಗುತ್ತದೆ. ಆಮೇಲೆ ಎಲ್ಲರೂ ಕೂಡ ವೆಂಕಟನಾಥನಲ್ಲಿ ಕ್ಷಮೆ ಕೇಳುತ್ತಾರೆ. ಅವರನ್ನು ಸನ್ಮಾನಿಸಿ ಯೋಗ್ಯವಾದಂತಹ ಸತ್ಕಾರಗಳನ್ನೆಲ್ಲ ಮಾಡಿ ಅಲ್ಲಿಂದ ಕಳುಹಿಸಿಕೊಡಲಾಗ್ತದೆ ಅಂತ ಹೇಳುವಂಥದ್ದು. ವೆಂಕಟನಾಥರು ಪೂರ್ವಾಶ್ರಮದಲ್ಲಿ, ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ವೆಂಕಟನಾಥರಾಗಿದ್ದಾಗ ಅವರು ತೋರಿಸಿದಂತಹ ಒಂದು ಪವಾಡ ಅಂತ ಹೇಳುವುದಕ್ಕಿಂತಲೂ ಅವರ ಒಂದು ಮಹಿಮೆ ಅಂತ ಹೇಳಬಹುದೋ ಏನೋ ನಾವು. ಇದು ಒಂದು ಘಟನೆ ನಡೆದಿತ್ತು. ಹೀಗೆ ಇಂಥದ್ದು ಅನೇಕ ನಡೆಯುತ್ತದೆ. ಕೊನೆಗೆ ಅವರ ಗುರುಗಳು ಸುಧೀಂದ್ರ ತೀರ್ಥರು ಅಂತ. ಸುಧೀಂದ್ರ ತೀರ್ಥರ ಹಿರಿಯರು ವಿಜಯೇಂದ್ರ ತೀರ್ಥರು. ಇದು ಆ ಮಠದ ಪರಂಪರೆ. ಆವಾಗ ಸುಧೀಂದ್ರ ತೀರ್ಥರಿಗೆ ಸ್ವಪ್ನದಲ್ಲಿ ಬಂದು ಆದೇಶ ಕೊಡಲಾಗ್ತದೆ, ವೆಂಕಟನಾಥನನ್ನು ಮುಂದೆ ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಬೇಕು ಅಂತ. ಆದರೆ ವೆಂಕಟನಾಥನನ್ನು ಕರೆದು ಸುಧೀಂದ್ರ ಗುರುಗಳು ಹೇಳ್ತಾರಂತೆ, ಎಲ್ಲ ವಿಚಾರಗಳನ್ನು ಕೂಡ ನೀನು ಬರಬೇಕು, ಈ ಮಠದ ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತೇನೆ ನಿನ್ನನ್ನು ಅಂತ. ಆದರೆ ಪ್ರಾರಂಭದಲ್ಲಿ ವೆಂಕಟನಾಥ ಅದಕ್ಕೆ ಒಪ್ಪುವುದಿಲ್ಲ. ಯಾಕೆಂದರೆ ಪತ್ನಿ ಇದ್ದಾಳೆ, ಇನ್ನೂ ಚಿಕ್ಕ ವಯಸ್ಸು. ಸನ್ಯಾಸ ಸ್ವೀಕರಿಸುವ ಸಮಯದಲ್ಲಿ ವೆಂಕಟನಾಥನಿಗೆ ಇನ್ನೂ 26-27 ವಯಸ್ಸು ಅಂತ ಹೇಳಲಾಗ್ತದೆ. ನನಗೆ ಬೇಡ. ಆಗ ಇನ್ನು ಪುಟ್ಟ ಮಗು ಬೇರೆ ಇದ್ದಾನೆ, ಲಕ್ಷ್ಮೀನಾರಾಯಣ ಅಂತ ಮಗುವಿನ ಹೆಸರು. ಮಗುವಿಗೆ ಉಪನಯನ ಸಂಸ್ಕಾರವೂ ಆಗಲಿಲ್ಲ. ಆದ ಕಾರಣ ನನಗೆ ಬೇಡ ಸನ್ಯಾಸ ಅಂತ ವೆಂಕಟನಾಥ ಹೇಳ್ತಾನೆ. ಆದರೆ ಮತ್ತೆ 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 ಸುಧೀಂದ್ರ ತೀರ್ಥರು ಒತ್ತಾಯ ಮಾಡ್ತಾರೆ, ನನಗೆ ಸ್ವಪ್ನ ಬೀಳ್ತಾ ಉಂಟಪ್ಪ, ನೀನೇ ಬರಬೇಕು, ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ. ಆಗ ವೆಂಕಟನಾಥ ಹೇಳ್ತಾನೆ, ಸ್ವಪ್ನ ಬಿದ್ದರೆ ನಿಮಗೆ ಅಲ್ವಾ, ನನಗೆ ಯಾವ ಸ್ವಪ್ನವೂ ಬೀಳಲಿಲ್ಲ ಅಂತ ವೆಂಕಟನಾಥ ಹೇಳ್ತಾನಂತೆ. ಆದರೆ ಅದೇ ದಿನ ರಾತ್ರಿ ವೆಂಕಟನಾಥನ ಕನಸಿನಲ್ಲಿ ವಾಗ್ದೇವಿ ಪ್ರತ್ಯಕ್ಷಳಾಗ್ತಾಳೆ. ಸರಸ್ವತಿ ಪ್ರತ್ಯಕ್ಷಳಾಗಿ ವೆಂಕಟನಾಥನಿಗೆ ನೀನು ಸನ್ಯಾಸವನ್ನು ಸ್ವೀಕರಿಸಬೇಕು, ನಾನು ನಿನ್ನ ನಾಲಗೆಯಲ್ಲಿ ನೆಲೆದಾಡಬೇಕು ಅಂತ ಸರಸ್ವತಿಯೇ ಆಜ್ಞೆಯನ್ನು ಮಾಡಿದ ನಂತರ ವೆಂಕಟನಾಥ ಸನ್ಯಾಸತ್ವಕ್ಕೆ ಮನಸ್ಸನ್ನು ಮಾಡ್ತಾನೆ. ಹೀಗೆ ಇದೆಲ್ಲ ಆದಾಗ ಸರಸ್ವತಿಗೆ ಇದನ್ನು ತಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಅವಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಆದರೆ ಮುಂದೆ ಲೋಕದ ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಆದಂಥ ಅವತಾರ. ಈ ನಮ್ಮ ದೇಹವನ್ನು ನಾವೇ ನಾಶ ಮಾಡಿಕೊಂಡ್ರೆ ಭಗವಂತ ಕರೆಸಿಕೊಳ್ಳುವುದಕ್ಕಿಂತ ಮೊದಲು ಮಾಡಿಕೊಂಡಾಗ ಅದಕ್ಕೆ ಪ್ರೇತತ್ವ ಅಂತ ಹೇಳುವಂಥದ್ದು ದೊರಕ್ತದೆ. ಹಾಗೇನೇ ಸರಸ್ವತಿಗೆ ಪ್ರೇತ ಜನ್ಮ ಪ್ರಾಪ್ತವಾಗ್ತದೆ. ಆದರೆ ಈಗ ವೆಂಕಟನಾಥ ರಾಘವೇಂದ್ರ ಸ್ವಾಮಿಗಳಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಆ ಪ್ರೇತಕ್ಕೂ ಕೂಡ ಮುಕ್ತಿಯನ್ನು ಕೊಡುತ್ತಾರೆ. ಇಲ್ಲಿಂದ ಪ್ರಾರಂಭವಾಗುವಂಥದ್ದು ರಾಘವೇಂದ್ರ ಸ್ವಾಮಿಗಳ ಆ ಒಂದು ಮಹಿಮೆ, ಅವರ ಪವಾಡ ಅಂತೇನು ಹೇಳ್ತೇವೋ ಅದು, ಅವರ ಅನುಗ್ರಹ, ಇದೆಲ್ಲವೂ ಕೂಡ ಇಲ್ಲಿಂದ ನಂತರ ಪ್ರಾರಂಭವಾಗ್ತದೆ. ಅವರಿಗೆ ಇಟ್ಟಂತಹ ಹೆಸರು ರಾಘವೇಂದ್ರ ತೀರ್ಥರು ಅಂತ ವೆಂಕಟನಾಥನಿಗೆ ನಾಮಕರಣ. ರಾಘವೇಂದ್ರ ಅಂತ ಹೇಳಿದರೆ ಇದು ಶ್ರೀರಾಮದೇವರ ಹೆಸರು. ರಾಘವೇಂದ್ರ, ರಾಘವ ಅಂತ ಕರೆಯುವುದು ಅವನನ್ನೇ, ರಾಮನನ್ನು. ಆ ರಾಮನ ಹೆಸರನ್ನೇ ಇವರಿಗೂ ಇಟ್ಟು ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ ಸುಧೀಂದ್ರ ತೀರ್ಥರು. ಹೀಗೆ ಇಲ್ಲಿಂದ ಮುಂದೆ ಅವರು ಭಕ್ತ ಜನರ ಉದ್ಧಾರಕ್ಕಾಗಿ ತಮ್ಮ ಪೂರ್ತಿ ಜೀವನವನ್ನು ಕಳೆಯುತ್ತಾರೆ. ಅವರು ರಚಿಸಿದಂತಹ ಗ್ರಂಥಗಳು ಸಾವಿರಾರು ಗ್ರಂಥಗಳ ರಚನೆಯನ್ನು ಮಾಡ್ತಾರೆ. ತಾವು ಎಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲ ಎಷ್ಟೋ ಜನರ ಕಷ್ಟಗಳನ್ನು, ದುಃಖಗಳನ್ನು ತಾವು ನಿವಾರಣೆ ಮಾಡ್ತಾರೆ. ಅದರಲ್ಲಿ ನಾವು ಒಂದೆರಡು ಅಂತ ನಾವು ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಅವರ ಅನುಗ್ರಹಗಳ ನಡೆದಂತಹ ಅನೇಕ ಸಂಗತಿಗಳುಂಟು, ಅನೇಕ ಘಟನೆಗಳುಂಟು.
ಅದರಲ್ಲಿ ಒಂದನ್ನು ನಾವು ನೆನಪಿಸಿಕೊಳ್ಳಬಹುದು ಅಂತೇಳಿ ಆದರೆ ವೆಂಕಣ್ಣ ಅಂತ ಹೇಳುವಂತಹ ಒಬ್ಬ ಬಡ ಬ್ರಾಹ್ಮಣ. ಆ ವೆಂಕಣ್ಣ ಬಹಳ ದರಿದ್ರ ಬ್ರಾಹ್ಮಣ, ಅವನಿಗಿಲ್ಲಿ ಏನೂ ಇಲ್ಲ, ಬಡ ಬ್ರಾಹ್ಮಣ ಅಂತೇನು ಹೇಳ್ತಾರಲ್ಲ ಆ ರೀತಿ. ಒಂದು ಬಾರಿ ರಾಘವೇಂದ್ರ ತೀರ್ಥರು ಅವರ ವೆಂಕಣ್ಣ ವಾಸವಾಗಿರುವಂಥ ಊರಿಗೆ ಬಂದಿದ್ದಾರೆ. ಮುದ್ರಾಧಾರಣೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳುವಂಥ ವಿಷಯ ವೆಂಕಣ್ಣನಿಗೆ ಗೊತ್ತಾಗ್ತದೆ. ಆದರೆ ಮುದ್ರಾಧಾರಣೆ ಮಾಡುವುದಕ್ಕಿಂತ ಮೊದಲು ಒಂದಷ್ಟು ಕಾಣಿಕೆಯನ್ನು ಹಾಕಿ ಮುದ್ರಾಧಾರಣೆಗೆ ಹೋಗಬೇಕು. ಆದರೆ ಈ ವೆಂಕಣ್ಣನ ಹತ್ರ ಕಾಣಿಕೆ ಕೊಡಲಿಕ್ಕೆ ಏನೂ ಇಲ್ಲ. ಹೋಗಿ ಗುರುಗಳ ಹತ್ರ ಹೇಳ್ತಾನಂತೆ, ನನಗೆ ಕಾಣಿಕೆ ಕೊಡಲಿಕ್ಕೆ ಏನೂ ಇಲ್ಲ ಅಂತ. ಆದರೂ ಅವರು ಅನುಗ್ರಹಿಸ್ತಾರೆ, ಮುದ್ರಾಧಾರಣೆಯನ್ನು ಮಾಡ್ತಾರೆ. ಆಗ ಇವನು ಹೇಳ್ತಾನೆ, ತುಂಬ ಕಷ್ಟದಲ್ಲಿದ್ದೇನೆ ಸ್ವಾಮಿ, ನನ್ನಲ್ಲಿ ಏನೂ ಇಲ್ಲ, ನನಗೆ ಅನುಗ್ರಹಿಸಬೇಕು ಅಂತ. ಆಗ ರಾಘವೇಂದ್ರ ಸ್ವಾಮಿಗಳು ಅವರ ಮುಖದಿಂದ ಅವರು ನುಡಿತಾರಂತೆ, ನಿನ್ನ ಕಷ್ಟಗಳೆಲ್ಲ ಶೀಘ್ರದಲ್ಲಿ ಪರಿಹಾರವಾಗ್ತದೆ, ಅತ್ಯಂತ ಒಳ್ಳೆಯ ಒಂದು ಪರಿಸ್ಥಿತಿಯಲ್ಲಿ ನೀನು ಇರ್ತಿ ಮುಂದೆ ಅಂತ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ. ಹೀಗೆ ಮುದ್ರಾಧಾರಣೆಯನ್ನೆಲ್ಲ ಮಾಡಿಕೊಂಡು ವೆಂಕಣ್ಣ ಬರ್ತಾನೆ. ಹೀಗೆ ಬರಬೇಕಾದ್ರೆ ಒಂದು ದಿನ ಏನಾಗ್ತದೆ ಅಂತ ಹೇಳಿದರೆ, ಸಿದ್ಧಿ ಮಸೂದ್ ಖಾನ್ ಅಂತ ಹೇಳುವಂಥವನು ಆಗ ಆ ಪ್ರಾಂತ್ಯದ ನವಾಬನಾಗಿದ್ದ. ಆ ನವಾಬ ಬರ್ತಾ ಇರಬೇಕು, ತಾನು ತನ್ನ ಪಲ್ಲಕ್ಕಿಯಲ್ಲಿ ಬರಬೇಕಾದ್ರೆ ಅವನಿಗೆ ಯಾವುದೋ ಒಂದು ಪತ್ರ ಬರ್ತದೆ. ಆ ಪತ್ರವನ್ನು ಓದಲಿಕ್ಕೆ, ಆ ಪತ್ರದಲ್ಲಿದ್ದಂಥ ಭಾಷೆ ಯಾವುದೋ ಆ ಭಾಷೆಯನ್ನು ಓದಲಿಕ್ಕೆ ಆ ನವಾಬನಿಗೆ ಗೊತ್ತಾಗೋದಿಲ್ಲ. ಯಾವುದೋ ಸಂಸ್ಕೃತದಲ್ಲಿತ್ತೋ ಏನೋ, ಅವನಿಗೆ ಅದನ್ನು ಓದಲಿಕ್ಕೆ ಗೊತ್ತಾಗೋದಿಲ್ಲ. ಆವಾಗ ನವಾಬನ ಸಂಗಡಿಗರಿಗೂ ಓದಲಿಕ್ಕೆ ಗೊತ್ತಾಗೋದಿಲ್ಲ. ಅದೇ ಸಮಯದಲ್ಲಿ ಅಲ್ಲಿ ಈ ವೆಂಕಣ್ಣ ಅದೇ ದಾರಿಯಾಗಿ ಹಾದು ಹೋಗ್ತಾ ಇರ್ತಾನೆ. ವೆಂಕಣ್ಣನನ್ನು ಕರೆದು ವೆಂಕಣ್ಣನಲ್ಲಿ ಈ ಪತ್ರವನ್ನು ಓದು ಅಂತ ಹೇಳ್ತಾರೆ. ಆ ವೆಂಕಣ್ಣ ಹೇಳ್ತಾನೆ, ಅಯ್ಯೋ ನನಗೆ ಅಕ್ಷರಾಭ್ಯಾಸ ಇಲ್ಲ, ನನಗೆ ಗೊತ್ತಾಗೋದಿಲ್ಲ, ನಾನು ಬಡ ಬ್ರಾಹ್ಮಣ ಅಂತ. ಇಲ್ಲ, ನಿನ್ನಿಂದ ಆಗ್ತದೆ, ನೀನು ಓದು ಅಂತ ಹೇಳಿ ಅವನನ್ನು ಆನೆಯ ಮೇಲೆ ಕೂರಿಸಿಕೊಳ್ತಾನಂತೆ ನವಾಬ. ಆನೆ ಮೇಲೆ ಕೂತಂಥ ವೆಂಕಣ್ಣ ಅವನಿಗೆ ಓದಲಿಕ್ಕೂ ಬರೋದಿಲ್ಲ. ಅವನು ಆ ಪತ್ರವನ್ನು ಬಿಡಿಸಿ ನೋಡಬೇಕಾದ್ರೆ ಸರಾಗವಾಗಿ ಓದ್ತಾ ಹೋಗ್ತಾನಂತೆ. ಅಂದರೆ ನವಾಬನಿಗೆ ಯಾರೆಲ್ಲ ಕಪ್ಪ ಕಾಣಿಕೆಯನ್ನು ಕಳಿಸಿದ್ರು, ನವಾಬ ಹಿಂದೆ ಮಾಡಿದಂತಹ ಯುದ್ಧದಲ್ಲಿ ಅವನಿಗೆ ಜಯಗಳಿಸಿದ ನಂತರ ಅವನಿಗೆ ಯಾವುದಾದಂತಹ ಬಿರುದುಗಳೆಲ್ಲ ಸಿಕ್ಕಿದೆ, ಹಾಗೂ ಈಗ ಯಾರೆಲ್ಲ ಅವನಲ್ಲಿ ಶರಣಾಗತರಾಗಿ ಬಂದಿದ್ದಾರೆ, ಈ ಎಲ್ಲ ವಿಚಾರಗಳು ಆ ಪತ್ರದಲ್ಲಿತ್ತು. ಇದನ್ನೆಲ್ಲ ಓದಿ ಹೇಳಿದ್ದು ಈ ವೆಂಕಣ್ಣನಿಗೆ ಆಶ್ಚರ್ಯ ಆಗ್ತದಂತೆ, ಇದು ಹೇಗೆ ಸಾಧ್ಯ ಆಯಿತು? ನನಗೆ ನಾಲಗೆ ಸೀಳಿದ್ರೆ 2 ಅಕ್ಷರ ನನ್ನ ಬಾಯಲ್ಲಿಲ್ಲ, ಇದು ಹೇಗೆ ಬಂತು? ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅಂತ ಹೇಳುವಂಥದ್ದು ಅವನಿಗೆ ಮನದಟ್ಟಾಗ್ತದೆ. ಈಗ ಆನೆ ಮೇಲೆ ಕುತ್ಕೊಳಿಸಿದ್ದಾನೆ ನವಾಬ ಹೇಳ್ತಾನಂತೆ, ಇಷ್ಟು ಒಳ್ಳೆಯ ಸುದ್ದಿಯನ್ನು ನನಗೆ ಕೊಟ್ಟಿದ್ಯಲ್ಲ, ಆನೆ ಮೇಲೆ ಕೂತಿದ್ದಿ, ಇನ್ನು ನೀನು ಆನೆಯಿಂದ ಕೆಳಗಿಳಿಯುವಂತಹ ಸಂದರ್ಭವೇ ಇಲ್ಲ ಅಂತ ಹೇಳಿ ವೆಂಕಣ್ಣನನ್ನು ಆ ಸಿದ್ಧಿ ಮಸೂದ್ ಖಾನ್ ಏನಿದ್ದಾನೆ ಅವನ ದಿವಾನನನ್ನಾಗಿ, ಆಸ್ಥಾನದ ದಿವಾನನನ್ನಾಗಿ ಇವರನ್ನು ಆಯ್ಕೆ ಮಾಡ್ತಾನಂತೆ. ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ವೆಂಕಣ್ಣನಿಗೆ ಅಂತಹ ಉತ್ತಮವಾದ ಪದವಿ ಪ್ರಾಪ್ತಿಯಾಗ್ತದೆ. ಮಾತಿಗೆ ವೆಂಕಣ್ಣ ರಾಘವೇಂದ್ರ ಸ್ವಾಮಿಗಳನ್ನು ಹೊಗಳುವಂಥದ್ದು. ಈ ನವಾಬ ಏನು ಮಾಡ್ತಾನೆ ಅಂದರೆ, ಇದನ್ನು ಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನಂತೆ. ಒಂದು ಬಾರಿ ಈ ರಾಘವೇಂದ್ರ ಸ್ವಾಮಿಗಳು ಅವನ ವೆಂಕಣ್ಣನ ಮನೆಗೆ ಬರುವಂಥ ಸಮಯ. ಆವಾಗ ವೆಂಕಣ್ಣ ಅರಮನೆಗೆ ಬರುವ ವ್ಯವಸ್ಥೆಯನ್ನು ಮಾಡ್ತಾನಂತೆ. ಅರಮನೆಗೆ ಬಂದಾಗ ಇವರವನ್ನೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ನವಾಬ ಮಾಂಸಾಹಾರವನ್ನು ತರಿಸಿ ಅದರ ಮೇಲೆ ಬಟ್ಟೆಯನ್ನು ಮುಚ್ಚಿ ಗುರುಗಳ ಮುಂದೆ ತಂದಿಡ್ತಾನೆ. ಅವನ ಯೋಚನೆ ಏನಿತ್ತು ಅಂದರೆ, ಇದು ನಾವು ತಿನ್ನುವಂಥ ಆಹಾರ, ಇದನ್ನೇ ನಾವು ಅವರಿಗೆ ಕೊಡುವುದು ಅಂತ. ಏನೋ ಒಂದು ದುರ್ಬುದ್ಧಿಯೋ ದುರಾಲೋಚನೆಯೋ ಏನೋ ಗೊತ್ತಿಲ್ಲ, ದೊಡ್ಡಸ್ತಿಕೆಯೋ ಅಂತೂ ಮಾಂಸಾಹಾರವನ್ನು ತಂದು ಗುರುಗಳ ಮುಂದೆ ಇಟ್ಟ. ಗುರುಗಳು ಅವರು ಎಲ್ಲವನ್ನೂ ತಿಳಿದವರು. ಅವರು ಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ, ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾರೆ. ಬಟ್ಟೆ ತೆಗೆದು ನೋಡುವಾಗ ಆ ಮಾಂಸ ಎಲ್ಲವೂ ಕೂಡ ಒಳ್ಳೆಯ ಹಣ್ಣುಗಳಾಗಿ ಮಾರ್ಪಾಡಾಗಿತ್ತು, ಹಣ್ಣು ಹಂಪಲುಗಳು ಆ ತಟ್ಟೆಯಲ್ಲಿತ್ತು ಅಂತ. ಇದನ್ನು ನೋಡಿ ಆ ನವಾಬನೂ ಕೂಡ ಗುರುಗಳ ಭಕ್ತನಾಗ್ತಾನೆ. ಹಾಗೂ ಹೇಳ್ತಾನೆ, ನಿಮಗೆ ಈ ಇಷ್ಟು ವಿಶಾಲವಾದಂಥ ನನ್ನ ರಾಜ್ಯದಲ್ಲಿ ಯಾವ ಪ್ರದೇಶ ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳಿ, ಅಲ್ಲಿಯೇ ನಿಮಗೆ ನಾನು ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ, ನಿಮ್ಮ ಕಾರ್ಯಕ್ಷೇತ್ರವಾಗಿ ಯಾವುದನ್ನು ಮಾಡಿಕೊಳ್ಬೇಕೋ ಅದನ್ನು ಮಾಡಿಕೊಳ್ಳಿ ಅಂತ. ಆವಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಾನು ಏನನ್ನೂ ನಿನ್ನ ಹತ್ರ ಕೇಳಬಾರ್ದು, ಆದರೂ ಇವತ್ತು ಕೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಆ ತುಂಗಭದ್ರಾ ನದಿಯ ತಟವನ್ನು ನನಗೆ ಕಾರ್ಯಕ್ಷೇತ್ರವನ್ನಾಗಿ ಕೊಟ್ಟು ಬಿಡು ಅಂತ. ಆವಾಗ
ವೆಂಕಣ್ಣನೂ ಹೇಳ್ತಾನೆ, ನವಾಬನೂ ಹೇಳ್ತಾನಂತ. ಅದು ಯಾಕೆ? ಅದು ಬರಡು ಭೂಮಿ, ಅದು ಬೇಡ ನಿಮಗೆ, ಯಾವುದಾದ್ರೂ ಫಲವತ್ತಾದ ಜಾಗವನ್ನು ಕೇಳಿ ಅಂತ. ಆದರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರಂತೆ, ಬರಡು ಭೂಮಿ ಆದರೂ ತೊಂದರೆ ಇಲ್ಲ, ಫಲವತ್ತಾದ ಜಾಗ ಏನುಂಟಲ್ಲ ಅದು ರೈತರಿಗೆಲ್ಲ ಇರಲಿ, ಅವರವರ ಕೃಷಿಯನ್ನು ಅವರ ಉದ್ಯೋಗವನ್ನು ಅವರು ಮಾಡಿಕೊಳ್ಳಿ, ನನಗೆ ಬರಡು ಭೂಮಿಯೇ ಸಾಕು ಅಂತ ಹೇಳಿ ಬರಡು ಭೂಮಿಯನ್ನೇ ಅವರು ಆ ತುಂಗಭದ್ರಾ ನದಿಯ ದಡದಲ್ಲಿರುವಂಥ ಈಗದ ಮಂತ್ರಾಲಯ ಕ್ಷೇತ್ರ ಏನುಂಟಲ್ಲ ಆ ಭಾಗವನ್ನೇ ತಾವು ನವಾಬನ ಹತ್ರ ಕೇಳಿ ಪಡ್ಕೊಳ್ತಾರೆ. ಇದರ ಹಿಂದೆ ಇನ್ನೊಂದು ಕಾರಣವೂ ಉಂಟು. ಏನು ಅಂತ ಹೇಳಿದರೆ, ಈ ಭಾಗ ಹಿಂದೆ ಹಿರಣ್ಯಕಶಿಪುವಿನ ಆಡಳಿತದ ಕ್ಷೇತ್ರ ಆಗಿತ್ತು ಅಂತ ಹೇಳುವಂಥದ್ದು. ಅಲ್ಲಿಯೇ ಮುಂದೆ ಆಗಿನ ಕಾಲಕ್ಕೆ ಯಜ್ಞ ಯಾಗಗಳನ್ನೆಲ್ಲ ಮಾಡ್ತಾ ಇದ್ದಂಥ ಅನೇಕ ಅವಶೇಷಗಳೆಲ್ಲ ಅಲ್ಲಿ ಮುಂದೆ ಸಿಗ್ತದೆ. ಹೀಗೆ ನನ್ನ ಜಾಗವನ್ನು ನಾನು ಕೇಳುತ್ತಾ ಇದ್ದೇನೆ ಅಂತ ಹೇಳುವಂತಹ ಭಾವವೂ ಆಯಿತು. ಹಿರಣ್ಯಕಶಿಪು ಆಳಿದಂಥ ಆ ಜಾಗ ಅಲ್ಲದೆ ಮಂಚಾಲಮ್ಮ ಅಂತ ಹೇಳುವಂಥದ್ದು ಆಗಿನಿಂದಲೂ ಆರಾಧನೆ ಮಾಡಿಕೊಂಡು ಬಂದಂತಹ ತಾಯಿ. ಹಾಗಾಗಿ ಮಂಚಾಲಮ್ಮನ ಸಾನ್ನಿಧ್ಯದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ತಾವಲ್ಲಿ ನಿರ್ಮಾಣ ಮಾಡ್ತಾರೆ. ರಾಯರಿಗೆ ಅನೇಕ ಶಿಷ್ಯರಿದ್ದರು. ಅವರಲ್ಲಿ ಒಬ್ಬ ಶಿಷ್ಯರು, ಅತ್ಯಂತ ಪ್ರೀತಿ ಅವರ ಶಿಷ್ಯರು ಯಾರು ಅಂತ ಹೇಳಿದರೆ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರು ಅಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರೀತಿ. ಯಾವಾಗಲೂ ಕೂಡ ಬಿಚ್ಚಾಲೆ ಅಂತ ಇವತ್ತೂ ಕೂಡ ನಾವು ಮಂತ್ರಾಲಯಕ್ಕೆ ಹೋದರೆ ನೋಡ್ತೇವೆ. ಆ ಬಿಚ್ಚಾಲೆಯ ಪಕ್ಕದಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯೂ ಉಂಟು. ಬಿಚ್ಚಾಲೆ ಅಂದರೆ ಹಿಂದೆ ಭಿಕ್ಷಾಲಯ ಅಂತ ತುಂಗಭದ್ರಾ ನದಿಯ ದಡದಲ್ಲೇ ಉಂಟದು ಬಿಚ್ಚಾಲೆ. ಆ ಬಿಚ್ಚಾಲೆಯಲ್ಲಿ ಇವರೆಲ್ಲರೂ ಹೋಗಿ, ರಾಯರ ಶಿಷ್ಯಂದಿರು ಹೋಗಿ ತಾವು ಏನೆಲ್ಲ ಭಿಕ್ಷೆಯನ್ನು ಬೇಡಿ ತಂದಂತಹ ಅಕ್ಕಿ ಮುಂತಾದವನ್ನೆಲ್ಲ ಅಲ್ಲಿ ಮರದಲ್ಲಿ ಇಡ್ತಿದ್ರಂತೆ. ರಾಯರು ಏನು ತಮ್ಮ ಮಂತ್ರಶಕ್ತಿಯಿಂದಲೇ ಆ ಅಕ್ಕಿಯನ್ನೆಲ್ಲ ಅನ್ನವನ್ನಾಗಿ ಮಾರ್ಪಾಡು ಮಾಡ್ತಿದ್ರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ಭಿಕ್ಷಾಲಯದಲ್ಲಿ ತಂದಂತಹ ಭಿಕ್ಷೆಯನ್ನೆಲ್ಲ ಹಂಚುವಂತಹ ಕೆಲಸ ಆಗ್ತಿತ್ತು. ಅಗ್ನಿಯೇ ಇಲ್ಲದೆ ಅಲ್ಲಿ ಅಡಿಗೆಗಳು ಸಿದ್ಧವಾಗ್ತಾ ಇತ್ತು. ಹೀಗೆಲ್ಲ ಹೇಳಿಕೊಂಡು ಬರ್ತಾರೆ. ಆ ಪ್ರದೇಶದಲ್ಲಿ ಇಂತಹದ್ದೆಲ್ಲ ಕಥೆಗಳು ಜನಜನಿತವಾಗಿದೆ, ಮತ್ತಿದು ಸುಳ್ಳೂ ಅಲ್ಲ, ಸತ್ಯವೂ ಕೂಡ. ಈ ರೀತಿಯಾಗಿ ಅಪ್ಪಣ್ಣಾಚಾರ್ಯರು ಅಂತ ಹೇಳಿದರೆ ರಾಯರಿಗೆ ಬಹಳ ಪ್ರೀತಿ. ರಾಯರು ಅಂತ ಹೇಳಿದರೆ ಅಪ್ಪಣ್ಣಾಚಾರ್ಯರಿಗೂ ಕೂಡ ಅತ್ಯಂತ ಪ್ರೀತಿ, ಗೌರವ ಎಲ್ಲವೂ ಕೂಡ. ಹೀಗೆ ರಾಯರು ಅನೇಕ ವರ್ಷಗಳ ಕಾಲ ತಾವು ಅಲ್ಲಿ ಎಲ್ಲ ಭಕ್ತಜನರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇರುತ್ತಾರೆ. ವೆಂಕಟನಾಥ ಹುಟ್ಟುವಾಗಲೇ ಅವರ ಜಾತಕವನ್ನು ತೋರಿಸುವಾಗ ಈ ಮಗುವಿಗೆ ಆಯುಷ್ಯ ಎಷ್ಟು ಅಂತ ಕೇಳಿದರೆ ರಾಘವೇಂದ್ರ ಸ್ವಾಮಿಗಳು ಆವಾಗ ಈ ಮಗುವಿಗೆ ಒಬ್ಬ ಜ್ಯೋತಿಷ್ಯರು ಹೇಳ್ತಾರಂತೆ 100 ವರ್ಷ ಆಯುಷ್ಯ, ಇನ್ನೊಬ್ಬರು ಹೇಳ್ತಾರಂತೆ 300 ವರ್ಷ ಆಯುಷ್ಯ, ಇನ್ನೊಬ್ಬರು ಹೇಳ್ತಾರೆ 700 ವರ್ಷ ಆಯುಷ್ಯ ಅಂತ. ಇದು ಹೇಗೆ? ಯಾವುದಾದ್ರೂ ಒಬ್ಬ ವ್ಯಕ್ತಿ 300 700 ವರ್ಷ ಎಲ್ಲ ಬದುಕಲಿಕ್ಕೆ ಆಗ್ತದಾ? ಇಲ್ಲ, 100 ವರ್ಷ ಇರಬಹುದೋ ಏನೋ ಅಂತ ಅವರೆಲ್ಲ ಮಾತಾಡ್ಕೊಳ್ತಾರೆ. ಆದರೆ ನಿಜವಾಗಿ ಏನು ಅಂತ ಹೇಳಿದರೆ ರಾಯರೇ ಮುಂದೆ ಹೇಳುವುದುಂಟು. 100 ವರ್ಷ ಆಯುಷ್ಯ ಅಂತ ಹೇಳ್ತಾರಲ್ಲ, ಶರೀರದ ಇದ್ದುಕೊಂಡು ನನ್ನ ಶರೀರದಲ್ಲಿ ನಾನು 100 ವರ್ಷ ಬದುಕಿರ್ತೇನೆ, ಹಾಗೇ ನನ್ನ ಗ್ರಂಥಗಳ ಮುಖಾಂತರ 300 ವರ್ಷ ಬದುಕಿರ್ತೇನೆ, ಹಾಗೇನೆ ಆ ಬೃಂದಾವನದ ಒಳಗೆ ನಾನು ಭಕ್ತರಿಗೆಲ್ಲ ಅನುಗ್ರಹ ಮಾಡಿಕೊಂಡು 700 ವರ್ಷಗಳ ಕಾಲ ಬದುಕಿರ್ತೇನೆ ಅಂತ ರಾಯರೇ ನುಡಿದಿದ್ದಾರೆ. ಆ ಜಾತಕವನ್ನು ಬರೆದಂತಹ ಜ್ಯೋತಿಷಿಗಳೂ ಕೂಡ ತಿಮ್ಮಣ್ಣ ಭಟ್ರಿಗೆ ಇದನ್ನೆಲ್ಲವನ್ನು ಹೇಳಿದ್ರು ಅಂತ ರಾಘವೇಂದ್ರ ವೈಭವದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಅಪ್ಪಣ್ಣಾಚಾರ್ಯರು ಅತ್ಯಂತ ಪ್ರೀತಿಯಿಂದ ರಾಯರೊಟ್ಟಿಗೆ ಇರುವಂತಹ ಸಂದರ್ಭ. ಅಪ್ಪಣ್ಣಾಚಾರ್ಯರ ಮನೆ, ಅವರು ರಾಯರಿಗೋಸ್ಕರ ಮಾಡಿಕೊಡ್ತಿದ್ದಂಥ ಅಡಿಗೆ ಮಾಡಿದಂತಹ ಸ್ಥಳ, ಇದೆಲ್ಲವೂ ಕೂಡ ಇವತ್ತು ಬಿಚ್ಚಾಲೆಯಲ್ಲಿ ನಾವು ಹೋದಾಗ ನಾವು ನೋಡ್ಬೋದು. ಮತ್ತು ಮಂತ್ರಾಲಯಕ್ಕೆ ಹೋದಾಗ ಬಿಚ್ಚಾಲೆಗೆ ಹೋಗಿ ಇದನ್ನೆಲ್ಲವನ್ನು ನೋಡಿಯೇ ನಾವು ಬರಬೇಕು. ಹಾಗೆ ಒಂದು ದಿವಸ ರಾಯರು ತೀರ್ಮಾನ ಮಾಡ್ತಾರಂತೆ, ಇನ್ನು ನಾನು ಬೃಂದಾವನ ಪ್ರವೇಶವನ್ನು ಮಾಡಬೇಕು ಅಂತ. ಮಂತ್ರಾಲಯದ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಎಲ್ಲಿ ಬೃಂದಾವನ ಅಂತ ಹೇಳುವಂಥದ್ದು ಕೂಡ ತೀರ್ಮಾನ ಆಗಿದೆ. ಆದರೆ ಅಪ್ಪಣ್ಣಾಚಾರ್ಯರು ಇದ್ದರೆ ಅವರು ಬೃಂದಾವನ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ. ಆದ ಕಾರಣ ಅಪ್ಪಣ್ಣಾಚಾರ್ಯರನ್ನು ತುಂಗಭದ್ರಾ ನದಿಯಿಂದ ಆಚೆಗೆ ಯಾವುದೋ ಕಾರ್ಯಕ್ಕಾಗಿ ಕಳುಹಿಸಿಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅಪ್ಪಣ್ಣಾಚಾರ್ಯರು ಹೋಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಆ ದಿವಸ ಪ್ರಾತಃ ಕಾಲ ಎದ್ದು ಮೂಲರಾಮನ ಪೂಜೆಯನ್ನು ಮಾಡಿ ತಮ್ಮ ಶಿಷ್ಯಂದಿರಿಗೆಲ್ಲ ಪಾಠವನ್ನು ಮಾಡಿ ಪ್ರವಚನವನ್ನು ಮಾಡಿ ಅವರಿಗೆಲ್ಲ ಏನೆಲ್ಲ ಹೇಳಬೇಕು ಅದೆಲ್ಲವನ್ನು ಕೂಡ ಹೇಳಿ ತಾವು ಬೃಂದಾವನದ ಒಳಗಡೆ ಇಳಿದಿದ್ದಾರೆ. ಇಳಿದು ತಮ್ಮ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡು ಪ್ರಣವ ಮಂತ್ರವನ್ನು ಉಚ್ಚರಿಸ್ತಾ 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 ಹೇಳ್ತಾರೆ, ಯಾವಾಗ ನನ್ನ ಕೈಯಲ್ಲಿದ್ದಂಥ ಈ ಜಪಮಾಲೆ ನಿಲ್ತದೋ ಆವಾಗ ನಾನು ಸಮಾಧಿಸ್ಥನಾಗಿದ್ದೇನೆ ಅಂತ ಹೇಳುವಂಥ ಅರ್ಥ. ಆವಾಗ
ನೀವು ನನ್ನ ಮೇಲೆ ಕೊನೆಯ ಕಲ್ಲನ್ನು ಮುಚ್ಚಬೇಕು ಬೃಂದಾವನಕ್ಕೆ ಅಂತ. ಸಹಸ್ರಾರು ಭಕ್ತರು ಎಲ್ಲಿಂದೆಲ್ಲ ದೂರ ದೂರದ ಊರಿನಿಂದ ಬಂದಿದ್ದಾರೆ, ಆದರೆ ಅಪ್ಪಣ್ಣಾಚಾರ್ಯರು ಮಾತ್ರ ಅಲ್ಲಿ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಅದರೊಳಗಡೆ ಬೃಂದಾವನದೊಳಗಡೆ ಇಳಿದು ತಾವು ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಕೂತಿದ್ದಾರೆ. 1200 ಶಾಲಿಗ್ರಾಮಗಳನ್ನು ಗಂಡಕಿ ನದಿಯಿಂದ ತಂದು ಅವರ ಆ ಬೃಂದಾವನದಲ್ಲಿ ಇರಿಸಲಾಗ್ತದೆ. ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗ್ತದೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ. ಓಡೋಡಿ ಬರ್ತಾರೆ. ಅಯ್ಯೋ ನನ್ನದೆಂಥ ದೌರ್ಭಾಗ್ಯ ಅಂತ. ಅವರು ಬರಬೇಕಾದ್ರೆ ಆ ದಿನ ತುಂಗಭದ್ರಾ ನದಿ ಯಾವಾಗ್ಲಿಗಿಂತ ಹೆಚ್ಚು ಭೋರ್ಗರೆದುಕೊಂಡು ಹರಿತಾ ಉಂಟಂತೆ. ತುಂಬ ದುಃಖ ಆಗ್ತದಂತೆ ಅವರಿಗೆ. ಅಲ್ಲಿ ಒಂದು ಶ್ಲೋಕ ರಚನೆಯನ್ನು ಮಾಡ್ತಾರೆ. ಯಾವ ಶ್ಲೋಕ ಅಂದರೆ, ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜಲಗ್ನ ಅಂತ ಈ ಒಂದು ರಾಘವೇಂದ್ರ ಗುರುಸ್ತೋತ್ರವನ್ನು ಅಳುತ್ತಾ ತಾವು ರಚನೆ ಮಾಡ್ತಾ ಬರ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಅಂತ ಹೇಳುವಂಥ ಈ ಶ್ಲೋಕ ಏನುಂಟಲ್ಲ, ಇದು ರಾಘವೇಂದ್ರ ಗುರುಸ್ತೋತ್ರ. ಅತ್ಯಂತ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ನಮಗೆ ತಂದುಕೊಡುವಂತಹ ಸ್ತೋತ್ರ. ಈ ಸ್ತೋತ್ರವನ್ನು ಅವರು ಅತ್ಯಂತ ತಾವು ಭಾವನಾತ್ಮಕವಾಗಿ ಇದನ್ನು ರಚನೆ ಮಾಡ್ತಾ ಅಳುತ್ತಾ ಆ ಅರ್ಥನಾದವನ್ನು ಮಾಡ್ತಾ ತಾವಲ್ಲಿ ಶ್ಲೋಕವನ್ನು ಹೇಳ್ತಾ ಬರ್ತಾರೆ. ಇವರ ಈ ಭಕ್ತಿಗೆ, ಇವರ ಈ ಒಂದು ಆರ್ದ್ರತೆಗೆ ತುಂಗಭದ್ರಾ ನದಿಯೇ ಅವರಿಗೆ ದಾರಿ ಮಾಡಿಕೊಟ್ಟಿತು ಅಂತ ಹೇಳುವಂತಹ ಉಲ್ಲೇಖವೂ ಇದು. ಹಾಗೆ ಓಡೋಡಿ ಬರ್ತಾರೆ ಅಪ್ಪಣ್ಣಾಚಾರ್ಯರು. ಬಂದಾಗ ಕೊನೆಯ ಕಲ್ಲನ್ನು ಇಟ್ಟಾಗಿದೆ. ಬಹಳ ದುಃಖಿಸ್ತಾರಂತೆ. ದುಃಖಿಸ್ತಾ ಕೊನೆಯ ಸಾಲನ್ನು ರಚಿಸ್ಲಿಕ್ಕೆ ಅವರಿಗೆ ಆಗುವುದಿಲ್ಲ. ಆದರೆ ಆ ದುಃಖದಲ್ಲೇ ರಚಿಸ್ತಾ ಇರ್ತಾರೆ. ಆವಾಗ ಆ ಬೃಂದಾವನದ ಒಳಗಿನಿಂದ ಒಂದು ಮಾತು ಹೊರ ಬರ್ತದಂತೆ, ಒಂದು ನುಡಿ ಹೊರ ಬರ್ತದೆ. ಸಾಕ್ಷಿ ಹಯಾಸ್ಯೋತ್ರಹಿ ಅಂತ. ಅಂದರೆ ಯಾವ ಈ ಶ್ಲೋಕವನ್ನು ಈ ಅಪ್ಪಣ್ಣಾಚಾರ್ಯರು ರಚನೆ ಮಾಡಿದ್ರೋ ಆ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ ಅಂತ ಹೇಳುವಂಥ ಮಾತನ್ನು ಒಳಗಿನಿಂದ ರಾಘವೇಂದ್ರ ಸ್ವಾಮಿಗಳೇ ನುಡಿದಿದ್ದಾರೆ ಅಂತ. ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳ ಧ್ವನಿಯ ಪರಿಚಯ ಇದ್ದಂಥ ಎಲ್ಲ ಭಕ್ತರು ಕೂಡ ಎಲ್ಲರೂ ಕೂಡ ಶಿರಸ ನಮಿಸ್ತಾರೆ, ಆನಂದ ತುಂದಿಲರಾಗ್ತಾರೆ. ಹೀಗೆ ಸಶರೀರವಾಗಿ ರಾಘವೇಂದ್ರ ಸ್ವಾಮಿಗಳು ನಮ್ಮೊಟ್ಟಿಗೆ ಇಲ್ಲದೇ ಇದ್ದರೂ ಕೂಡ ಇವತ್ತು ಬೃಂದಾವನದೊಳಗೆ ಅವರಿದ್ದಾರೆ. ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೋಸ್ಕರ ಅವರಿದ್ದಾರೆ. ಹಾಗಾಗಿ ಅವರನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಅಂದರೆ ರಾಘವೇಂದ್ರ ಸ್ವಾಮಿಗಳು ಸತ್ಯ ಹಾಗೂ ಧರ್ಮ ನಿರತರು, ಸತ್ಯ ಧರ್ಮದಲ್ಲಿದ್ದವರಿಗೆ ಅನುಗ್ರಹವೂ ಮಾಡುವಂಥವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ, ಭಜಿಸಿದವರಿಗೆ ಅವರು ಕಲ್ಪವೃಕ್ಷದಂತಿರುವಂಥವರು. ನಮತಾಂ ಕಾಮಧೇನವೇ, ಯಾರು ನಮಿಸ್ತಾರೋ ಅವರಿಗೆಲ್ಲ ಕಾಮಧೇನು ಸ್ವರೂಪರು ಅಂತ. ಅಂದರೆ ಏನು? ಕಲ್ಪವೃಕ್ಷ ಕಾಮಧೇನುವಿಗಿರುವ ಅಂತರ ಏನು ಅಂತ ಹೇಳಿದರೆ, ಭಜತಾಂ ಕಲ್ಪವೃಕ್ಷಾಯ ನಮಗೆ ಬೇಕಾದದ್ದೆಲ್ಲವನ್ನೂ ಕೂಡ ಕೊಡುತ್ತದೆ. ಆದರೆ ಕಾಮಧೇನು ನಮಗೆ ಯಾವುದು ಹಿತವೋ ಯಾವುದು ಯೋಗ್ಯವೋ ಅದನ್ನು ನಮಗೆ ಕೊಡುತ್ತದೆ. ಇದು ಕಾಮಧೇನು ಅಂತ ಹೇಳಿದರೆ ಹಸು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಊರಿನಲ್ಲಿ ನಮ್ಮ ಮನೆಯ ಹತ್ತಿರವೇ ರಾಯರ ಮಠ ಇದ್ದರೂ ಕೂಡ ಮಠಕ್ಕೆ ಹೋಗದೆ ನಮ್ಮ ಮನೆಯಲ್ಲೇ ನಾವು ಪ್ರಾರ್ಥನೆ ಮಾಡಿಕೊಂಡೇವು ಅಂತಾದರೆ ನಮಗೆ ಅವರು ಕಲ್ಪವೃಕ್ಷ. ಅಲ್ಲಿ ಹೋಗಿ ಅವರಿಗೆ ನಮಿಸಿ ಆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ನೋಡಿ ಅನುಗ್ರಹವನ್ನು ಅವರ ಹತ್ರ ಬೇಡಿಕೊಂಡು ನಾವು ನಮಸ್ಕರಿಸಿ ಬಂದೆವು ಅಂತಾದರೆ ನಮ್ಮ ಪಾಲಿಗೆ ಕಾಮಧೇನುವಾಗ್ತಾರೆ. ಇದು ಅನಿವಾರ್ಯ ಸಂದರ್ಭಗಳಲ್ಲ, ಕೆಲವೊಂದು ಬಾರಿ ನಮಗೆ ಹೋಗಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬರಬಹುದು, ಅನಾರೋಗ್ಯದಿಂದಲೋ ಇನ್ಯಾವುದಾದ್ರೂ ಬಲವಾದ ಕಾರಣಗಳಿಂದ. ಹಾಗಿದ್ದಾಗ ಅವರಿಗೂ ಕೂಡ ನಮ್ಮಲ್ಲಿ ಕ್ಷಮೆ ಅಂತ ಹೇಳುವಂಥದ್ದು ಭಗವಂತನಲ್ಲಿ ಯಾವಾಗಲೂ ಇರ್ತದೆ. ಆದರೆ ಉದಾಸೀನ ಮಾಡಿಕೊಂಡು ನಾವು ಹೋಗದೇ ಇರ್ತೇವಲ್ಲ, ಆವಾಗ ನಮಗೆ ನಾವು ತೋರಿದಂತಹ ಉದಾಸೀನಕ್ಕೆ ಅಂತಹ ಅನುಗ್ರಹ ದೊರಕದೇ ಇರಬಹುದು. ಹಾಗಾಗಿ ಯಾರೆಲ್ಲ ಭಜಿಸ್ತಾರೋ ಅವರಿಗೆ ಕಲ್ಪವೃಕ್ಷವಾಗ್ತಾರೆ, ನಮಿಸಿದವರಿಗೆ ಅವರು ಕಾಮಧೇನುವಾಗಿ ಅನುಗ್ರಹಿಸ್ತಾರೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ನಮ್ಮ ಎಲ್ಲರ ಕಷ್ಟವನ್ನು ಕಳೀಲಿಕ್ಕಾಗಿ, ನಮ್ಮೆಲ್ಲರ ಜೀವನದಲ್ಲಿ ಸುಖವನ್ನು ತರಲಿಕ್ಕಾಗಿ ಇವತ್ತೂ ಕೂಡ
ಆ ಬೃಂದಾವನದೊಳಗಡೆ ಕೂತುಕೊಂಡು ನಿರಂತರವಾಗಿ ಭಗವಂತನನ್ನು ತಾವು ಸ್ತುತಿಸ್ತಾ ಇದ್ದಾರೆ, ತಾವು ಪೂಜಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೋಸ್ಕರ ಅವರು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವು ಬಂದಿದೆ. ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಅಂತ ಹೇಳಿದರೆ ಅವರು ಬೃಂದಾವನ ಪ್ರವೇಶವನ್ನು ಮಾಡಿದಂತಹ ದಿನ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತುಂಟು. ಆದರೆ ಆ ದಿನವನ್ನು ಯಾರೂ ಕೂಡ ದುಃಖದಲ್ಲಿ ಆಚರಿಸಬೇಡಿ ಅಂತ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ಹೇಳಿದ್ದಾರಂತೆ. ಹಾಗಾಗಿ ಆ ದಿನವನ್ನು ಎಲ್ಲರೂ ಕೂಡ ಭಕ್ತಿಯಿಂದ, ಪ್ರೇಮದಿಂದ, ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಹೇಳುವಂತಹ ಭಾವದಿಂದ ಆಚರಣೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ಸತ್ಕರ್ಮಗಳನ್ನು ಮಾಡಬೇಕು, ಅನ್ನದಾನಾದಿಗಳನ್ನು ಮಾಡಬೇಕು. ಗುರುಗಳ ಅನುಗ್ರಹಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳ ಕೃಪೆ ನಮ್ಮ ಎಲ್ಲರ ಮೇಲೂ ಕೂಡ ಸದಾಕಾಲ ಇರಲಿ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.